ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 59ನೇ ಪದ್ಯ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ, ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪಣತೆಯೊಳು ಸವೆಯದ ಸದ್ಭಕ್ತಿ ರಸ ತೈಲ ತೀವಿದ ಪ್ರವಿಮಲ ಕಳೆಯೆಂಬ ಒತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆಯಳಿಯೇ ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೋರ್ಗದನುಪಮ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣಮುರುಮುಟ್ಟದ ಗಣನೆಗತೀತಾರ್ಥವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿಯನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೋ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶಿವಾನಂದ ಸಮಾರಂಭಾಂ ಪೂರ್ಣಾನಂದ ಮಧ್ಯಮಾಂ ಸದ್ಗುರು ಶಾಂತಾನಂದ ಋಷಿ ಪರ್ಯಂತಾಂ ವಂದಿಪೇ ಶ್ರೀ ಗುರು ಪರಂಪರಾ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸಿ, ಕ್ಷೇತ್ರಾದಿ ದೇವತೆ ಜಗನ್ನಿಯಾಮಕ ಶಾಪಾನುಗ್ರಹ ಸಮರ್ಥ ಸದ್ಗುರು ಕೊಪ್ಪಳದ ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ತ ಪ್ರಣಾಮಗಳನ್ನು ಸಮರ್ಪಿಸಿ, ತತ್ರೋಪರೋ ಮಹಾನುಭಾವರು ಶುದ್ಧ ಬುದ್ಧಿಗೆ ಸಾಕ್ಷಿಯಾಗಿ ಮನುಷ್ಯ ಜನ್ಮದ ಸಾಫಲ್ಯವನ್ನ
ತತ್ವಜ್ಞಾನವೆಂಬ ನೌಕೆಯಲ್ಲಿ ಕುಳಿತು ಭವಸಾಗರವನ್ನು ದಾಟಿ ಮುಕ್ತಿಪಥವನ್ನೈದಲು ಅಸುರ ಆಕಾಂಕ್ಷೆಗಳಾದಂತಹ ಪುಣ್ಯಾತ್ಮರೇ, ಪೂಜ್ಯರೇ, ಬಹುತೇಕ ಜೀವನದಲ್ಲಿ ವಿಶೇಷ ವ್ಯಕ್ತಿಗಳಾಗಿ ತಾವೆಲ್ಲ ಪರಿಣಮಿಸಿದೆ. ನೀವು ಎಷ್ಟು ಜನ್ಮದಲ್ಲಿ ಹುಟ್ಟಿ, ಎಷ್ಟು ಜನ್ಮದಲ್ಲಿ ಅನೇಕ ಪುಣ್ಯಕರ್ಮಗಳನ್ನು ಮಾಡಿದ್ರೋ, ಎಷ್ಟು ಕೋಟಿ ಜನ್ಮದಲ್ಲಿ ಪರೋಪಕಾರಕ್ಕಾಗಿ ನೀವು ದೇಹವನ್ನು ಸವಿಸಿದ್ರೋ, ಅಲ್ಲೆಷ್ಟು ಇಲ್ಲೆಷ್ಟು ಮಾಡಿದಂತ ಸಣ್ಣ ಸಣ್ಣ ಪುಣ್ಯಕರ್ಮಗಳು ನಿಮಗೆ ಈ ಜನ್ಮದಲ್ಲಿ ಬಂದು ಪರಮಾನುಭವದಲ್ಲಿ ರುದ್ರನಾಥ ಅವರೊಂದು ಮಾತು ಬರೀತಾರೆ. ಈ ಲೋಕದ ಉದಯಾದಿ ಬಳಿಕಿಂತು ಮಾಡಿದ ಪುಣ್ಯ ಕರ್ಮದ ಫಲ ಹಿಂದಿನ ಒದಗಿತು ಅಂತ ತಿಳ್ಕೊ ಅಂತ ಬರೀತಾರೆ. ಎಂದಿನಿಂದಪ್ಪ ಇದು? ಲೋಕದ ಉದಯಾದಿ. ಎಂದ ಈ ಮಣ್ಣು ಹುಟ್ಟಿದನೋ, ಎಂದ ಸೂರ್ಯಚಂದ್ರರು ಪೃಥ್ವಿಯನ್ನು ಬೆಳಗಿದರೋ, ಎಂದ ಮಾನವನೋ ಆದಿಮಾನವನೋ ಆಗಿ ನೀ ಜನಿಸಿದೆಯೋ, ಎಷ್ಟು ಪುಣ್ಯಕರ್ಮಗಳು, ಎಷ್ಟು ಪಶು ಜನ್ಮದಲ್ಲಿ, ವೃಕ್ಷ ಜನ್ಮದಲ್ಲಿ, ಜಂತು ಜನ್ಮದಲ್ಲಿ ನೀ ಮಾಡಿದ್ಯೋ. ನಮ್ಮ ಇಲಾಖೆಯಲ್ಲಿ ಸಣ್ಣ 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 ಹಣ ಕಟ್ಟಿರ್ತಾರೆ ಜನ, ಒಂದು 15 ವರ್ಷ, 20 ವರ್ಷ, 30 ವರ್ಷ, ಬಹಳ ಸಣ್ಣ ಹಣ ಕಟ್ಟಿರ್ತಾರೆ ಪಾಪ. ಅದು ಒಂದ್ ದಿವಸ ಅವ್ರಿಗೆ ಏನಾಗ್ತದೆ ಅಂದ್ರೆ, ಮುಪ್ಪಿನ ಕಾಲದಲ್ಲೇ ಮಕ್ಕಳ ಮದುವೆಯೋ, ಮಕ್ಕಳ ಶಿಕ್ಷಣವೋ, ಅವ್ರಿಗೊಂದು ವಯಸ್ಸಿನ ಪರಿಣಾಮವೋ, ಏನಾದ್ರೂ ರೋಗಗಳೋ ಅವರಿಗೆ ಎಲ್ಲಿಂದ ಘಟಿಸ್ತು ಅಂದ್ರೆ ಆ ತಕ್ಷಣದಲ್ಲಿ ಆ ದುಡ್ಡು ದೊಡ್ಡ ದುಡ್ಡಾಗಿ ಬಂದ್ಬಿಡ್ತು. ಅವರು ತುಂಬಿದಾಗ ಬೈಕೋತ್ ಮಾಡ್ಕೋತ್ ಸಣ್ಣ ಸಣ್ಣ ಹಣ ತುಂಬ್ತಾರೆ. ಆದ್ರ ಆ ಹಣ ಬಂದಾಗ ಅದು ಇಷ್ಟು ಅವ್ರಿಗೆ ಸಂತೋಷ ಆಕತ್ತಲ್ಲ. ಯಾಕ? ಅದೊಂದು ಕಷ್ಟ ಕಾಲಕ್ಕೆ ಬಂದು ಒದಗಿ ಬಿಡ್ತಲ್ಲ. ಅವರು ಸುಖದ ಕಾಲದೊಳಗೆ ಸಣ್ಣ ಸಣ್ಣ ಹಣ ತುಂಬಿಟ್ಟಿದ್ರು. ಅದು ಕಷ್ಟ ಕಾಲದಲ್ಲಿ ಬಂದ ಬಡ್ಡಿ ಗಂಟ ದೊಡ್ಡದಾಗಿ ಬಂದು ಅವ್ರ ಮನೆ ಸೇರಿ ಅವ್ರ ಮನೆಯನ್ನು ಬಹಳ ಬೆಳಗ್ತದಲ್ಲ. ಹಾಗೆ ನೀವೆಲ್ಲ ಮಾಡಿದ ಸಣ್ಣ 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 ಪುಣ್ಯ ಕರ್ಮಗಳು ನಿಮಗೆ ಈ ಜನ್ಮದಲ್ಲಿ ಬಂದು ಈ ಕಲಿಯುಗದ ಈ ಮಧ್ಯಭಾಗದಲ್ಲಿ ವಿಷಮ ವಾತಾವರಣದಿಂದ ಜನ ತಲೆಕೆಟ್ಟು ತಿರುಗುವಾಗ ನೀವು ಕುಳಿತುಕೊಂಡು ಬ್ರಹ್ಮಜ್ಞಾನ ಚಿಂತನೆಯನ್ನ ಮಾಡಿದ್ರಿ ಅಂದ್ರೆ ನನಗೆ ಹಿಂಗನಿಸ್ತದ, ನೀವೆಲ್ಲರೂ ಕೂಡಿ ನಿಮ್ಮ ಪುಣ್ಯ ಭಾಗದ ಒಂದಂಶವನ್ನು ನನಗೂ ಕೊಟ್ಟು ಕಾಪಾಡಿದಿರಿ ಅಂತ ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ. ಯಾರದಾರ ಈ ಕಾಲದೊಳಗ ಇಂಥ ಒಂದು ಪುಣ್ಯಕರ್ಮದಲ್ಲಿ ತಾವೆಲ್ಲ ತಮ್ಮ ಆಯುಷ್ಯವನ್ನು ಸವಿಸಿದ್ರಿ ಪುಣ್ಯಾತ್ಮರೇ. ಜ್ಞಾನ ಪ್ರತಿಪಾದನ ಸ್ಥಳದ ಅತ್ಯಂತ ಅಮೂಲ್ಯ ಕ್ಷಣ ಇದು. ಇನ್ನು ಈ ಕ್ಷಣ ನಿಮ್ಮ ಜೀವನದಲ್ಲಿ ಘಟಿಸಬೇಕಾತು ಅಂದ್ರೆ ಅದು ನಾನು ಹೇಳಾರೆ. ಇನ್ನು ನೀವು ಈ ತರನಾಗಿ ಕುಂತು ಕೇಳ್ತೀರಿ, ಹಿಂಗ ಯಾರೋ ಒಬ್ಬ ಸದ್ಗುರುಗಳು ಬಂದು ನಿಮಗೆ ಹೇಳ್ತಾರೋ ಅಂತ ಅನ್ನೋದು ಕನಸಿನ ಮಾತು. ಅಂತಹ ಒಂದು ಘಳಿಗೆಯೊಳಗ ನಾವು ನೀವು ದಿವಸ ಕೂತೀವಿ. ಕೊನೆಯ ಪದದ ದಿವ್ಯ ಸನ್ನಿಧಾನವನ್ನ ಮಹಾನುಭಾವರಾದಂತಹ ಜಗದ್ಗುರು ಎಚ್ಚರೇಶ್ವರ ಮಹಾಸ್ವಾಮಿಗಳು ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮಗೆ ಸನ್ನಿಧಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ರುದ್ರನ ನೀನೇ ಒಂದು ಸ್ವಾಗತವನ್ನು ಕೊಡಪ್ಪ. ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂತಹ ಜಗತ್ತಿನ ಉದ್ಧಾರಕ್ಕೋಸ್ಕರ ಬಂದಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಎಚ್ಚರ ಸ್ವಾಮಿಗಳನ್ನ ನಮ್ಮೆಲ್ಲ ಬಳಗದ ಪರವಾಗಿ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇವೆ. ನಮಸ್ತೆ ಅಪ್ಪಾಜಿ. ಬಹಳ ಸಂತೋಷ ಆತ್ರಪ್ಪ ರುದ್ರಣ್ಣ.
ಅಪ್ಪ ಅವರು ರಾಜಯೋಗ. ಹೌದು ಉತ್ತಮ ನಕ್ಷತ್ರ ಇವತ್ತ. ಹೌದು ಉತ್ತಮ ಸಮಯದಲ್ಲಿ ಕೊನೆಯ ಕಾರ್ಯಕ್ರಮಕ್ಕೂ ಸನ್ನಿಧಾನವನ್ನು ಕೊಟ್ಟಿದ್ದಾರೆ. ಹೌದು ತಪಸ್ವಿಗಳ ಜಾಗ, ಶಾಪಾನುಗ್ರಹ ಸಮರ್ಥರು, ಸಣ್ಣ ವಯಸ್ಸಿನಲ್ಲಿ ದೊಡ್ಡದಾದಂತಹ ದೇವೋದ್ದೇಶವನ್ನು ಇಟ್ಕೊಂಡು ಮತ್ತೆ ಕರ್ನಾಟಕದ ಒಂದು ಕೀರ್ತಿಯನ್ನೇ ಹೆಸರೇಶ್ವರ ಮಹಾಸ್ವಾಮಿಗಳು ಮುಂದಿನ ದಿನಮಾನದಲ್ಲಿ ಇದು ನಿಮಗೆ ಗೊತ್ತಾಗ್ತದೆ. ಹೌದು ಅಂತ ಮಹಾನುಭಾವರ ಶ್ರೀ ಚರಣಾರವಿಂದಗಳಿಗೆ ಮತ್ತೊಮ್ಮೆ ನಾನು ನತಮಸ್ತಕನಾಗಿ ತತ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳು. ಹೌದು ಏನಂತಾರಪ್ಪ, ಜ್ಯೋತಿ ಬೆಳಗು. ಇನ್ನೇನು ಹೇಳುದದ ರುದ್ರಣ್ಣ, ಇನ್ನೇನು ಹೇಳುದದ? ರಜ್ಜುವಿನಲ್ಲಿ ತೋರಿದ ಸರ್ಪಭೀತಿಯಿಂದ ಕಂಗೆಟ್ಟು ಓಡುವಂತಹ ಮನುಷ್ಯನನ್ನು ಕರೆದು ಆಪದ್ದು ಮಿತ್ರನಾದಂತವ ಬೆಳಕನ್ನು ತೋರಿ ಇದು ರಜ್ಜು ಸರ್ಪವಲ್ಲ, ಇದು ರಜ್ಜು ಅದ ಅನ್ನುವಂತ ಭಾವ ಬಂದಾಗ ಆ ಭೀತಿ ಅದು ಏನ್ ಉಳಿತಂತಮ್ಮ? ಅದು ಇಲ್ಲ, ಭೀತಿ ಅದು ಏನು ಉಳಿಲಿಲ್ಲ. ಹೌದಿಲ್ಲ? ಕತ್ತಲೆಯಲ್ಲಿ ಬರುವಂತ ದಾರಿ ಹೋಕನಿಗೆ ಮೋಟು ಮರದಲ್ಲಿ ಕಳ್ಳ ಕಂಡು ಚಿಟ್ಟನೆ ಚೀರಿ ಓಡುವಾಗ ಒಬ್ಬ ಪುಣ್ಯಾತ್ಮ ಬಂದು ಇದು ಕಳ್ಳನಲ್ಲ, ಯಾರೋ ಕುರಿಗಾಯಿಗಳು ಕಡಿದಂತ ಒಂದು ಮರದ ತುಂಡದ, ನೀವು ಹೆದರಬೇಡ ಅಂತ ನಿಮ್ಮನ್ನ ಕೈ ಮುಟ್ಟಿಸಿ ತೋರಿಸಿದಾಗ ಭೀತಿ ಅನ್ನೋದು ಉಳಿತೇನಪ್ಪಾ? ಇಲ್ಲ, ಭೀತಿ ಉಳಿತೇನಪ್ಪಾ? ಇಲ್ಲ. ಜ್ಯೋತಿ ಅಂತಂದ್ರೆ ಅದೊಂದು ರೂಪಕವನ್ನ ಶ್ರೀಮನ್ ಜೀವನ ಶಿವಯೋಗಿಗಳು ನಿಮಗೆ ಮಾಡಿಟ್ಟಾರೆ. ಜ್ಯೋತಿ ಅಂದ್ರೆ ಏನು? ಬೆಳಕಿನ ಆಕಾರ. ಏನ್ತಮ್ಮ ಅದು? ಬೆಳಕಿನ ಆಕಾರ. ಬೆಳಕು ಬೇರೆ, ಬೆಳಕಿನ ಆಕಾರ ಬೇರೆ. ಸ್ವಲ್ಪ ನೋಡೋದು ಹಂಗೆ. ಸೂರ್ಯ ಆಕಾರ ಆದ್ರೆ ಸೂರ್ಯನಿಂದ ಬಂದ ಪ್ರಕಾಶ ಬೆಳಕನಿಸ್ಕೊತ. ಅರ್ಥ ಆತಪ್ಪ? ಬೆಳಕಿನಲ್ಲಿ ವಕ್ರೀಭವನತೆ ಉಂಟು, ಬೆಳಕಿಗೆ ಅಡೆತಡೆಗಳು ಉಂಟು ತಮ್ಮ. ಮೋಡಗಳ ಬಂದ ಮುಸುಕಿದಾಗ ಆ ಪ್ರಖರವಾದ ಬೆಳಕು ಮಂದವಾಗಿ ನಿಮಗೆ ಬಂದು ಇಲ್ಲಿ ಮುಟ್ಟಿತು. ಆದ್ರೆ ಬೆಳಕಿನ ಆಕಾರಕ್ಕೆ ಏನಾರ ಆಗೈತಾನ? ಇಲ್ಲ. ಈ ಮೋಡ ಮುಸ್ಕೈತೆ ಅಂತ ಇಟ್ಕೋತಮ್ಮ ಜೂನ್ ಜುಲೈದೊಳಗೆ. ಆ ಜೂನ್ ಜುಲೈದೊಳಗೆ ಏನ್ರ ಸೂರ್ಯ ಏನ್ರ ತಂಪ ಏನ ಅಲ್ಲೇ? ಇಲ್ಲ. ಮತ್ತೆ ಬೆಳಕು ಕಡಿಮೆ ಬಂದತ್ಲ ಹೆಂಗಿದು? ಮೋಡಗಳ ಮುಸ್ಕೈತಿ. ಅಂದ್ರೆ ಏನ್ ಹೇಳ್ಬೇಕಾಗೈತಿ? ಬೆಳಕಿನಲ್ಲೇ ಮೋಡ ಮುಸ್ಕಿರ್ಬಹುದು, ಬೆಳಕಿಗೆ ಗ್ರಹಣ ಹಿಡಿದಿರ್ಬಹುದು. ಹಿಡುಗತ್ತಿಲ್ತಮ್ಮ ಸೂರ್ಯಗ್ರಹಣ, ಚಂದ್ರಗ್ರಹಣ, ಭೂಮಿ ಅಡ್ಡು ಬಂದು ಏನೇನು ಹಾಕತ್ತಿಲ್ಲ ಗದ್ಲಲ್ಲಿ. ಅವಾಗ ಕತ್ಲಕತ್ತಿಲ್ಲ, ಹಗಲಿನ ಕತ್ಲಕತಿ. ಹಗಲಿನ ಕತ್ಲಾದ ದಿವಸ ಸೂರ್ಯ ಏನಾರ ಕದ ಹಾಕೊಂಡ ನನಗೆ ಹೋಗಿ? ಇಲ್ಲ, ಸೂರ್ಯ ಕದ ಹಾಕೊಂಡಿಲ್ಲ. ಅಂದ್ರೆ ನಿಮ್ಗೆ ಏನ್ ತೋರ್ಸಾಕತ್ತೇನಿ? ಬೆಳಕು ಹೆಚ್ಚು ಕಡಿಮೆ ಆಗಬಹುದು ಅಂತ. ನಿಮ್ಮನ್ನ ಏನ್ ತೋರ್ಸಾಕ್ ಹೊಂಟೇನಂದ್ರೆ ಈಗ ಬೆಳಕು ಅಂದ್ರೆ ನಿಮ್ ಬದುಕು. ಬೆಳಕಿಗೆ ಏನ್ ಏನ್ ತಗೋಬೇಕು ನೀವೀಗ? ನಿಮ್ ಬದುಕು. ನಿಮ್ ಹಿಡಿಲಿಲ್ಲ ಬದುಕು 3-4 ತೆರನಾಗ ಹೆಂಗಿತ್ತಲ್ಲಿ? ನಿಮ್ಮ ಬದುಕಿನೊಳಗ ನೀವು ಅತ್ಯಂತ ಶ್ರೀಮಂತರಾಗಿ ವಜ್ರ ಕಿರೀಟವನ್ನ ಹಾಕೊಂಡು ಜಗದ್ಗುರುಗಳಾಗಿ ರತ್ನ ಸಿಂಹಾಸನದ ಮೇಲೆ ಕುಂತ ನೀವು ಪೂಜೆಗೊಂಡ್ರು ಒಳ್ಬಹುದು. ಆಗುದಿಲ್ಲ ಅಂತೇಳಿ ಹೇಳುದಿಲ್ಲ. ಏನಪ್ಪ ನಾಳೆ ಅವನೋ ಮರಿಬೇಕಂತ ಜಗದ್ಗುರು ತಗೊಂಡು ಆದಪ್ಪ ನಿಮ್ಮನ್ನ ಆಗ್ಬಹುದು. ನಾಡದ ಮುಂಜಾನೆ ಪಟ್ಟಾಧಿಕಾರ ಆಗ್ಬಹುದು. ಅದ ಅಕ್ಕತಕ್ಕನ್ನಂತ ಸಮಯಕ್ಕ ಯಾರೋ ವಿರೋಧ ಪಕ್ಷದವರು ಬಂದ ನೀವು ಸುಮಾರು ಅಂತ ಹೇಳಿ ನಿಮ್ ಮ್ಯಾಲ ಅಪವಾದ ಕೊಟ್ಟರೆ ನಿಮ್ಮನ್ನು ಹೊರಗೂ ಹಾಕ್ಬಹುದು. ಗೃಹ ನಡೆದಂಗ ಅದು. ಇವು ಆಗುದಿಲ್ಲ ಅಂತ ಏನಿಲ್ಲ ಇವು ತಮ್ಮ.
ಏನಿಲ್ಲಪ್ಪ, ಸುಮ್ಮನೆ ಕೆನಲ್ದೊಳಗೆ ಹೋಗಿ ನಾನು ಜಳಕ ಮಾಡಕತ್ತೀನಿ, ಆಚೆ ಕಡೆ ಈಚೆ ಕಡೆ ಒಂದಿಷ್ಟು ಮಂದಿ ಅವ್ರು ಯಾರು ಜಳಕ ಮಾಡಕತ್ಯಾರು, ಎಲ್ಲಾರು ಕೂಡಿಕೇಶ್ ನನ್ನ ಮೇಲೆ ಅಪವಾದ ಕೊಟ್ಟು ನನ್ನ ಊರೊಳಗೆ ಕರ್ಕೊಂಡು ಬಂದು ಕಂಬ ಕಟ್ಟಿ ಬಡಿಸಿದ್ರಪ್ಪ. ಆಗ್ಬೋದು, ಆಗುದಿಲ್ಲ ಅಂತ ಏನೈತಮ್ಮ. ವಿಕ್ರಮರಾಜ ಶನಿ ಪ್ರಭಾವದಿಂದ ಒಳಗಾಗಿ ದೇಶ ಭ್ರಷ್ಟನಾಗಿ ಯಾವುದೋ ಹಳ್ಳಿಯಲ್ಲಿ ಹೋಗುವಾಗ ಯಾವುದೋ ಮನೆಯೊಳಗೆ ಒಂದಿಟ್ಟು ವಿಶ್ರಾಂತಿಗಾಗಿ ಮನ್ಕೊಂಡ್ರ ಆ ಮನೆಯೊಳಗಿಂದ ರತ್ನದ ಸರ ತುಡುಗಿ ಇವನ ಮಾಡ್ಯಾನಪ್ಪ ಅಂತ ಹೇಳಿ ರಾಜನಂತೆಲೆ ಬಡಿಸಿ ಕೈಕಾಲು ಕಡಿಸಿದ್ರು. ಪ್ರಾರಬ್ಧದೊಳಗೆ ಇದು ಆಕತಿ, ಇದು ಆಗೋದಿಲ್ಲ ಅಂತ ಪ್ರಶ್ನೆ ಇಲ್ಲ. ನಿಮಗೆ ಪೂಜೆನೇ ಕೊಡ್ಬೇಕಂತ ಏನದ, ಅಪವಾದ ಕೊಟ್ಟು ಜೈಲಿಗೆ ಹೋಗ್ಬಹುದು. ಹೊಟ್ಟೆ ಕಾಡಿಗಾಗಿ ಕೀಳು ಜನರ ಜೊತೆಗೆ ಭೋಜನವನ್ನು ನಾ ಮಾಡಬಹುದು. ಏನೋ ನೋಡಪ್ಪ ಆಪದ್ ಧರ್ಮ. ಎಲ್ಲೂ ಅರಣ್ಯದಲ್ಲಿ ಹೊಂಟಿದ್ದೆ, ಶ್ರೀಶೈಲದಂತ ಅರಣ್ಯ. ಏನೋ ದಾರಿ ತಪ್ಪಿ ಗೊಂಗಾಡಿನ ಭಾಗ, ನೀರಿಲ್ಲ, ಪ್ರಾಣ ತಪ್ಪಿ BP ಲೋ ಆಗಿ ಬಿದ್ನಿಪ್ಪ. ಅಲ್ಲಿ ಯಾರು ಪಾಪ ಅಲ್ಲೊಂದಿಷ್ಟು ಜನ ಬೇಟಗಾರರ ಜನ, ಯಾವುದೋ ಒಂದು ಸ್ವಾಮಿ ಮುದುಕ ಬಿತ್ತು ಅಂತ ಹೇಳಿ ಆ ಕಡೆಯಿಂದ ಓಡಿ ಬಂದ್ರು. ಓಡಿ ಬಂದ ಅವ್ರು ಮಧ್ಯ ಮಾರಾಟ ಮಾಡೋರು ಮಾಂಸ ತಿನ್ನ. ನನಗ BP ಲೋ ಆಗೈತಿ, ಬಾಯಾಗೈತಿ, ಏನ್ರ ಆಹಾರ ಹಾಕಿದಪ್ಪ ಅಂತಂದ್ರ ಆ BP ಡೆವಲಪ್ ಆಗಿ ನಾ ಕಣ್ ತಗೋತನು, ಇದ್ರ ಕೋಮಾದ ಹೊಂಟೀನಿ. ಆಗ ನೀರ್ ಎದುರಾಗದವಪ್ಪ ಅಂದ್ರ ಅವ್ರ ಮಧ್ಯದ ಮಡಿಕೆ ಒಳಗದಾವ್. ನೀರ್ ಎದುರಾಗಿಟ್ಟಾರ ಅವರು ಮಧ್ಯದ ಮಡಿಕೆ. ಮತ್ತ ಈಗ ಹೆಂಗ್ ಮಾಡೋದು? ಕುಡಿಬೇಕ ಅಂದ್ರ ಆಪತ್ ಧರ್ಮ ಅಂತ ಹೇಳಕ್ ಹೊಂಟ್ರ ನಾನು ನಿನಗ. ಅವು ಮಧ್ಯದ ಮಡಿಕೆ ಆಗದಾವು, ಏನ ಬಂಗಾರದ ನಿಮ್ಮ ಹೂಜಿ ಒಳಗದಾವೋ, ಏನ್ ಪಿಂಗಾಣಿ ಬಿಟ್ಟಿಲ್ಲಾಗದಾವೋ ಅನ್ನೋ ಪ್ರಶ್ನೆ ಇಲ್ಲಿ ಬರುದಿಲ್ಲ. ಆಪತ್ ಧರ್ಮಕ್ಕಾಗಿ ಆ ಬೇಟೆಗಾರ ಹಾಕಿದ ನೀರನ್ನು ಕುಡಿಬಹುದು, ಹೊಟ್ಟೆ ಹಸಿವಿಗಾಗಿ ಅವನಲ್ಲಿದ್ದ ಮಾಂಸವನ್ನು ನಾವು ತಿನ್ನಬಹುದು. ಅದು ಏನು ತಿಂದ್ರೆ ಅದು ನನ್ನ ನೆನಕ್ಕಾಗಲಿ ನನ್ನ ಸ್ವಸ್ವರೂಪದಲ್ಲಾಗಲಿ ಅದು ಹೆಂಗಪ್ಪ ಅಂದ್ರೆ ಈ ಸೂರ್ಯನ ಬೆಳಕಿಗೆ ಮಾಡಿ ಬಂದಂಗ ಎಷ್ಟು ತಕ ಇರ್ತಮ್ಮ ಅದು. ಹಿಂಗ ಜೀವನದಲ್ಲಿ ನಿಮ್ಮ ಬದುಕಿನೊಳಗೆ ಏನೂ ವ್ಯತ್ಯಾಸ ಆಗುದಿಲ್ಲ ಅಂತ ತಿಳ್ಕೊಬೇಡ್ರಿ ಅಂತ ನಿಮಗ್ ಧೈರ್ಯ ಕೊಡಾಕತ್ತೀನಿ, ಮೊದಲ ತಿಳ್ಸಾಕತ್ತೀನಿ. ಇನ್ನ ನಿಮಗ್ ಬರುದು, ಇನ್ನ ಮುಂದ್ ಪ್ರಾರಬ್ಧದೊಳಗೆ ಬರುದಿದ್ರು ನಾಳೆ ಅದು ಬತ್ತಂದ್ರ ನೀವು ಪ್ರಾರಬ್ಧಕ್ಕೆ ಹೇಳ್ಬೇಕೇ ನನಗ್ ಗೊತ್ತೇಳಿ ನೀನ್ ನೆನೆ ಬರ ಅಂತ ಹೇಳಿ. ನೀವು ನಾಳೆ ಪ್ರಾರಬ್ಧದಲ್ಲಿ ಬಂತಪ್ಪ ಒಂದ್ ನಿಮಗ್ ಅಂತ ಕಾಲ ತನದ ಅಪವಾದ ಬತ್ತಪ್ಪ ನಿಮ್ ಮೇಲೆ. ನೀವ್ ಏನ್ ಅನ್ಬೇಕು ಅದಕ್ಕೆ ಅಂದ್ರೆ ನನಗ್ ಗೊತ್ತೈತ್ ಹೇಳು. ಇವೆಲ್ಲ ಮೊದಲೇ ನಾವು ಜ್ಞಾನ ಪ್ರತಿಪಾದನೆ ಮುಗುವತ್ನಾಗಿ ನಮ್ ಗುರುಗಳೆಲ್ಲ ಹೇಳೇ ನಮ್ಮನ್ನ ಸಹಜ ಮಾಡೇ ಕಮ್ಮಿ ಕೊಟ್ಟಾರಲ್ಲ, ನೀ ಏನ್ ಮಾಡ್ಬೇಕು ನಮ್ಮನ್ನ ಅಂತ ನೀವು ಆ ಪ್ರಾರಬ್ಧಕ್ಕೆ ಅನ್ಬೇಕು ಅದಕ್ಕ. ಅಯ್ಯೋ ಅಂತ ಕುಂಡ್ರಬಾರ್ದ. ಏನಪ್ಪ ದೇಹಕ್ಕೆ ಪ್ಯಾರಲಿಸಿಸ್ಗಳು, ಕ್ಯಾನ್ಸರ್ಗಳು ಏನ್ ಸಿಗಬಾರದಂತ ಏನಾರ ಕಾನೂನು ಐತನ? ಏನಾಗಬಹುದು, ಪಟ್ಪಟ್ಟಿ ಮೇಲಿಂದ ಬಿದ್ದು ಕೈ ಕಾಲು ಮುರಿಬಹುದು, ಕಾರ್ ಆಕ್ಸಿಡೆಂಟ್ ಆಗಬಹುದು, ಏನ್ ಲೋಕದಲ್ಲಿ ಆಗ್ಲಾರ್ದು ಏನಂತ ಹೇಳ್ರಿ. ಇಂಥ ಘಟನೆಗಳು ನಿಮಗೆ ಜರುಗಿತು ಅಂತ ತಿಳ್ಕೋರಿ. ನಾಳೆ ಹಡದ ಮಕ್ಕಳು ನಿಮ್ಮನ್ನ ಕಪಾಳಿಗೆ ಹೊಡೆದ ನಿಮ್ಮನ್ನ ಮನೆ ಬಿಟ್ಟು ಹೊರಗೂ ಹಾಕ್ಬಹುದು. ಏನ್ ಬರೀ ಆ ಶಾಸ್ತ್ರ ಹೇಳ್ಕೊಟ್ಟು ಕೊಟ್ಟಿ ಅದು ಕೈಜೋಣಿ ಮುದುಕ ಅದಕ್ಕೂ ಬುದ್ಧಿಲ್ಲ ನಿನಗೂ ಬುದ್ಧಿಲ್ಲ ಅಂತೇಳಿ ಹೊರಗೆ ಹಾಕಿದ್ರು ಹಾಕ್ಬಹುದು. ಅಂದ್ರೆ ಇವನ್ನೆಲ್ಲ ನಿಮಗೆ ಮೊದಲ ತೋರ್ಸಾಕತ್ತೀನಿ. ಆತಮ್ಮ ಯಯಾತಿ ಅನ್ನುವಂತ ಅರಸನ ಕಥೆಯನ್ನು ನಿಮಗೆ ಹೇಳಿದ್ವಿ. ನಹುಷನಂತ ಪುಣ್ಯ ರೋಗ ಲೋಕವನ್ನು ಪಾಡಿ ದೇವಲೋಕದಲ್ಲಿ ಸಂಚಾರ ಮಾಡಿ ನೆಲಕ್ಕೆ ಬಿದ್ದ ಹಾವಾದ ಕಥೆನೂ ನಿಮಗೆ ಹೇಳಿ. ಈ ವಿಶ್ವದಲ್ಲಿ ಒಬ್ಬ ಪರಿಪೂರ್ಣ ಬದುಕಿಗೆ ಏನು ಹೇಳಬೇಕು ಅವು ಎಲ್ಲ ಇಲ್ಲಿಗೆ ಮುಗಿದು.
ಒಂದು ಕತೆ ಹೇಳೋದು ಉಳಿಸಿಲ್ಲ, ಶಾಸ್ತ್ರ ಹೇಳೋದು ಉಳಿಸಿಲ್ಲ, ಶ್ರುತಿ ಪ್ರಮಾಣ ಉಳಿಸಿಲ್ಲ. ಹೌದು ಹೌದು. ಇವೆಲ್ಲವನ್ನು ಕೇಳಿ ಆ ಸೂರ್ಯನಂತೆ ನಿನ್ನೆ ಪ್ರಮಾಣದ ಬರ್ದಾನು, ಮರದೊಳಿಹುದನಲ ಆ ಅನಲನೊಳು ಮರನಿಲ್ಲದ ತೆರದಿ ಸಕಲ ಸಂಸಾರದೊಳು ಬೆರದಿಹೆನು ಗುರು ಶಂಭುಲಿಂಗನು ಅಂತ ನಿನ್ನೆ ಓದಿಲ್ಲ ಅಲ್ಲಿ. ಹೌದು ಹೌದು. ಹೆಂಗ ಆ ಬೆಂಕಿಗೆ ಕ್ಯಾನ್ಸರ್ ಆದವ್ರನ್ನ ಸುಡ್ಲಿ, ಟಿವಿ ಆದವ್ರನ್ನ ಸುಟ್ರು ಬೆಂಕಿಗೆ ಕ್ಯಾನ್ಸರ್ ಆಗಲಿಲ್ಲ. ಹೌದು ಹೌದು. ಹರಿಯುವ ನೀರು ಮಲಿನ ಆಗಲಿಲ್ಲ. ಹ್ಮ್. ಬೀಸುವ ಗಾಳಿ ಅದು ಇವತ್ತಿಗೂ ಕೆಡಲಿಲ್ಲ. ಹೌದು. ಇವತ್ತಿಗೂ ಜೀವಿಗಳ ಪ್ರಾಣವನ್ನ ಹ್ಮ್. ಒಂದು ಕ್ಷಣದಲ್ಲಿ ಬಳ್ಳಾರಿಯಿಂದ ಬಾಗಲಕೋಟೆ ಬರ್ತೈತಿ, ಬಾಗಲಕೋಟೆಯಿಂದ ಬಳ್ಳಾರಿಗೆ ಹೋಗಿ ನಮ್ಮೆಲ್ಲರನ್ನ ಪ್ರಾಣ ಉಳಿಸೈತೆ. ಹೌದು ಹೌದು. ಹಿಂಗ ಹ್ಮ್. ಆ ಜ್ಞಾನಿಯ ಅಂತಃಕರಣದಲ್ಲಿ ಸದಾ ಬೆಳಗುವಂತ ಬೆಳಕಿನ ಆಕಾರದ ಹೆಸರೇನಪ್ಪಾ ಅಂದ್ರೆ ಜ್ಯೋತಿ. ಜ್ಯೋತಿ ತಮ್ಮ, ಜ್ಯೋತಿ 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 ಮತ್ತ ಬೆಳಕ ಜ್ಯೋತಿಗೆ ಅಂತರ ಗೊತ್ತಾತು. ತಮ್ಮ, ಈ ಜ್ಯೋತಿ ಯಾರಿಂದಲೋ ಹಚ್ಚಿದ್ದಲ್ಲಿದೆ. ಹೌದು ಅಮ್ಮ, ಹೌದಪ್ಪ ಹೌದು. ಈ ಕಟ್ಟಿಗೇನು ಉರಿ ಹಚ್ತಿರಲ್ಲ ನೀವು ಹಚ್ಚುವ ಉರಿ ಈಗಿರ್ಬೋದು, ಆದ್ರೆ ಉರಿ ಕಟ್ಟಿಗೆ ಹೊಟ್ಟೆಗೆ ಮೊದಲ ಆಗ್ತದೆ. ಹೌದಪ್ಪ ಹೌದು ಹೌದು ಹೌದು. ಆತಮ್ಮ, ಹೌದಪ್ಪ. ಏನ್ ನೀವು ಕಟ್ಟಿಗೆ ಹೊಟ್ಟೆ ನೀವು ಈ ಕಡೆ ಇಂಜೆಕ್ಟ್ ಮಾಡಿರೋ? ಇಲ್ಲಪ್ಪ, ಮೊದಲೇ ಐತಪ್ಪ, ಮೊದಲೇ ಐತಪ್ಪ. ನೀರಿನಲ್ಲಿ ಹರಿಯುವ ಗುಣ ಮೊದಲ ಆಯ್ತು, ಏನ್ ನೀವು ಟ್ರೈನಿಂಗ್ ಕೊಟ್ರೋ? ಮೊದಲೇ ಐತಪ್ಪ ಅದರ ಸ್ವಭಾವ. ಬೀಸುವ ಗಾಳಿಯಲ್ಲಿ ಮೊದಲ ಆಯ್ತು, ಏನ್ ನೀವು ಹೇಳಿದ್ರು? ಮೊದಲೇ ಐತಪ್ಪ. ಊರ್ಧ್ವಮುಖವಾಗಿ ಉರಿಯುವ ಬೆಂಕಿಯ ಗುಣ ನೀವು ಕಲಿಸಿರೇನು? ಇಲ್ಲಪ್ಪ. ಅದು ಎಲ್ಲವೂ ಎದರ ಪ್ರಭಾವ ಅಂದ್ರ ಆ ಭೂತದ ಹೃದಯದಲ್ಲಿರುವ ಜ್ಯೋತಿ. ಅದು ನಿಮ್ಮ ಯಾರಿಂದಲ ಬೆಳಗುದಿಲ್ಲ ಅದ. ಹೌದು, ಸ್ವಯಂ. ರಾತ್ರಿ ನೀವು ಹರಿದು ನೀರ್ ಬಿಟ್ಟತ್ತೇನ್ ನೋಡ್ರಿ, ಇಲ್ಲ ಹೊಳೆಯಾಗದು ಅಂದ್ರೆ ನೀವು ಮಣ್ಕೊಂಡಿದ್ ಅದು ಮಣಿಗೈತೇನ್ ನೋಡ್ರಿ. ಮತ್ತೆ ಇಲ್ಲ, ಯಾಕ ಅದು ಸದಾ ಬೆಳಗ್ತದ ಪಾಯಪ್ಪ. ಅದ ಹೌದು. ಅದಕ್ಕೆ ರಾತ್ರಿ ಇಲ್ಲ, ಅದಕ್ಕೆ ಹಗಲಿಲ್ಲ, ಅದಕ್ಕೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಗುಳಿಕಾಲ, ರಾಹುಕಾಲ, ಯಮಗಂಡ ಕಾಲ, ಪಂಚಗ, ಇಲ್ಲಿ ಯಾವ ಅದಕ್ಕೆ ಇಲ್ಲ. ಇಲ್ಲ. ಯಾಕೆ ಅದರ ಬೆಳಕಿನೊಳಗೆ ಇವು ಬೆಳಗ್ತಾವ. ಹೌದು. ಪಂಚಾಂಗ ಹಿಡ್ಕೊಂಡು ನೋಡೋದು ಅಜ್ಜ. ಆ ಪಂಚಾಂಗದೊಳಗಿನ ರಾಹುಕಾಲ ಹೇಳುವಾಗ ಅವಂದಾಗ ಹಾರ್ಟ್ ಗುಳಿ ಕಾಲ ಬರ್ತಂದ್ರ ಯಾವೊಂದರ ಆಶ್ರಯವಿಲ್ಲದೆ, ಯಾವ ಬಯಕೆ ಇಲ್ಲದೆ ತ್ರಿಕಾಲದಲ್ಲಿಯೂ ಅಬಾಧಿತವಾಗಿ ಕೇವಲ ಚಿದ್ರೂಪವಾದ ಅರುರೂಪವಾದ ಬೆಳಕು, ಅದು ಆ ಜ್ಯೋತಿಯ ಸ್ವರೂಪದ. ಯಾವುದರ ಆಶ್ರಯ ಆಗಲಿ ಅಥವಾ ಯಾವುದರ ಅಪೇಕ್ಷೆ ಆಗಲಿ, ಎರಡು ಶಬ್ದ ಬಳಸಿಂತಮ್ಮ. ಆಶ್ರಯ ಅಂದ್ರೇನು? ನಿಮ್ಮ ಪಣತಿಗೆ ಎಣ್ಣೆ, ದೀಪ, ಪತ್ತಿ ಇವು ಆಶ್ರಯವು. ಪಣತ್ಯಾಗ ಹಚ್ಬೇಕ ತಿಳ್ಕೋರಿ. ನೀವು ಹಚ್ಚಿದ ಆ ಜ್ಯೋತಿ ಬೆಳಗ್ಬೇಕಾದ್ರೆ ಏನೇನು ಬೇಕು ತಮ್ಮ? ಅದಕ್ಕೆ ಪಣತೆ ಬೇಕು, ಎಣ್ಣೆ ಬೇಕು, ಬತ್ತಿ ಬೇಕು, 10,000 ಬೇಕು. ಇದರ ಒಂದಿಲ್ದ್ರೆ ನಿಮ್ಮ ಜ್ಯೋತಿ ಹತ್ತುದಿಲ್ಲ. ಆದ್ರೆ ಇಲ್ಲೊಂದು ಜ್ಯೋತಿ ಐತಿ, ಆಶ್ರಯವೇ ಇಲ್ಲ. ಯಾಕ? ಎಲ್ಲದಕ್ಕೂ ತಾನು ಆಶ್ರಯವಾಗಿರೋಣದ್ರಿ. ಹೌದು. ಶಾಸ್ತ್ರ ಹೇಳಿ ಹೇಳಿ ಕಾತಪ್ಪ ನಾನು. ಎಲ್ಲದಕ್ಕೂ ತಾನು ಪರಮಾಶ್ರಯವಿರೋಣದರಿಂದ ಅದಕ್ಕೆ ಇನ್ನೊಂದರ ಆಶ್ರಯ ಇಲ್ಲ. ಅವ್ಯಕ್ತೋ ಅಯಂ, ಅಚಿಂತ್ಯೋ ಅಯಂ, ಅವಿಕಾರ್ಯೋ ಅಯಮುಚ್ಯತೆ.
ಬರದಿಲ್ಲ ನಿಮ್ಮ ಶ್ರುತಿಯಲ್ಲಿ. ಹೌದು ಹೌದು. ಜಗತ್ತೆಲ್ಲ ವ್ಯಕ್ತ, ಜಗತ್ತನ್ನು ಹೊತ್ತ ಶಕ್ತಿ ಅವ್ಯಕ್ತ. ಹೌದು ಹೆಂಗ್ ಮಜಾ ನೋಡ್ರು ರುದ್ರಣ್ಣ ಇದು. ಸಮಸ್ತ ವ್ಯಕ್ತ ಇದೇನಿದು ಜಗತ್ತೇನ್ ತಮ್ಮ ಇದು ವ್ಯಕ್ತ. ಈ ವ್ಯಕ್ತಕ್ಕೆ ಆಧಾರ ಯಾವುದು? ಅವ್ಯಕ್ತ ಆಧಾರ. ಎಲ್ಲ ಅಧ್ಯಾರೋಪವಾದದಲ್ಲಿ ಹೇಳಿನಲ್ಲ ಎಲ್ಲ ಅವನು. ಅಂದ್ರೆ ಯಾವುದು ಯಾವುದರ ಆಶ್ರಯವಿಲ್ಲದೆ, ಎರಡನೇದೇನಪ್ಪ ಆಪೇಕ್ಷೆ ಇಲ್ಲದೆ. ಎರಡನೇದೇನು ಶಬ್ದದು? ಆಪೇಕ್ಷೆ ಇಲ್ಲದೆ. ಆಪೇಕ್ಷೆ ಅಂದ್ರೆ ಈಗ ನೀವು ಮನೆಯೊಳಗೆ ರೂಮ್ನಾಗ ಹೋಗಿ ಲೈಟ್ ಹಚ್ತೀರಿಪ್ಪ, ನಿಮಗೆ ಅಪೇಕ್ಷೆ ಐತೆ ಅಲ್ಲಿ ಕತ್ಲು ಹೋಗ್ಬೇಕಂತ ಹೇಳಿ. ಹೌದಿಲ್ಲ ತಮ್ಮ? ಸದ್ರೂಪಿಗೆ ಅಪೇಕ್ಷೆ ಐತನ? ಚಿದ್ರೂಪಿಗೆ ಅಪೇಕ್ಷೆ ಐತನ? ಇಲ್ಲ ಇಲ್ಲ. ನಿತ್ಯ ರೂಪಕ್ಕೆ ಅಪೇಕ್ಷೆ ಐತನ? ಇಲ್ಲ. ಮಣ್ಣಿನೊಳಗೆ ತೋರ್ಪ ಘಟ ಇದ್ದಾಗನೂ ಕೂಡ ಆ ಮಣ್ಣು ಇತ್ತ. ಹೌದು. ಘಟ ಒಡೆದಾಗನೂ ಮಣ್ಣು ಇತ್ತ. ಹೌದು. ಹುಟ್ಟಿದ ಬಳಿ ಕೊಡೆದು ಧೂಳ ಆಗೇನೇನಿಲ್ಲ. ಹೌದು. ನರರ ಮುಖದ ನುಡಿದಿರವಿನಿಂದ ಮಾತ್ರ ಪರಿಕಲ್ಪಿತ ಆಕಾರವಾಗಿ ತೋರ್ಕೆ ಘಟವೇ ಪುಷಿ ಘಟವೇ. ಹೌದು. ಬರದಿಲ್ಲ ದಿಟದಂತೆ ತೋರಿದೆ. ಅಂದ್ರೆ ಉಪಾದಾನ ಕಾರಣವಾದಂತಹ ಮಣ್ಣು ಘಟವಾಗುವ ಮಣ್ಣೆ ಇತ್ತು, ಘಟವಿದ್ದಾಗನು ಮಣ್ಣೆ ಐತಿ, ಘಟ ಒಡೆದ ನಂತರ ಅದು ಮಣ್ಣೆ ಐತಿ. ಮಣ್ಣಿಗೆ ನಾಶ ಇಲ್ಲ, ಘಟಕ್ಕೆ ನಾಶದ. ಹೌದಿಲ್ಲ? ಮಣ್ಣಿಗೆ ಏನಾರ ಘಟ ಆಗ್ಬೇಕನ್ನೋ ಅಪೇಕ್ಷೆ ಐತನ? ಇಲ್ಲ. ಬೋಲ್ ಬಿಡಪ್ಪ, ಶಾಸ್ತ್ರ ಬ್ಯಾಡಪ್ಪ. ಈಗ ನಿಮ್ಮ ಗ್ರಾಮೀಣ ಭಾಷಾದಾಗ ಹೇಳ್ತೇನು, ನಿಮ್ಮ ಹೊಲಕ್ಕೆ ಏನಾರ ನೀವು ಬಿತ್ತಬೇಕಂತ ಅಪೇಕ್ಷೆ ಐತನ? ಇಲ್ಲ. ಏನಪ್ಪ ಬಿಳಿಜೋಳ ಬೆಳೆದ್ರೆ ಅದಕ್ಕೆ ಸಂತೋಷ ಆಕತಿ, ಕಾಂಗ್ರೆಸ್ ಕಸ ಬೆಳೆದ್ರೆ ಕೆಟ್ಟಕತನ ಅದಕ್ಕೆ? ಇಲ್ಲ. ಅಪೇಕ್ಷೆ ಇಲ್ಲೋ, ಬೆಳೆದಾದ್ರ ಗುಣ. ಹೌದು. ನಿನ್ನ ಬೇಕಾದ್ರೆ ಬೆಳಕೋ, ಬೇಡಾರ ಮಣಕೋ. ಅದು ಹೆಂಗೋ ಹಾಗೆ ಈ ಜ್ಯೋತಿ ಏನದ ಇದು ಅಪೇಕ್ಷೆ. ಹೌದಿಲ್ಲ? ಹೌದಿಲ್ಲ? ಅಂದ್ರೆ ಆಶ್ರಯವೂ ಬೇಕಾಗಿಲ್ಲ ಇದಕ್ಕೆ, ಇದಕ್ಕೆ ಅಪೇಕ್ಷೆಯೂ ಇಲ್ಲ. ಆಶ್ರಯ ಮತ್ತು ಅಪೇಕ್ಷೆ ಇಲ್ಲದೇ ಇರೋಣದರಿಂದ ಇದು ವಿಮಲ. ವಿಮಲ ಪದಾರ್ಥ ಅಂತಮ್ಮ ಇದೆ. ಅಮಳ ಬೇರೆ, ವಿಮಲ ಬೇರೆ. ಈ ನಮ್ಮ ಹಿಂಸಗೇರಿ ಮಹದೇವಪ್ಪನವರು ಅಂತ ಒಂದು ಸಂಪ್ರದಾಯ ಐತೆ. ಹಿಂಸಗೇರಿ ಸಂಪ್ರದಾಯ ಅಂತ ಕರೀತಾರ ಅದಕ್ಕೆ. ಇಲ್ಲಿ ವಿಜಾಪುರ ಕಡೆ ಹಳ್ಳಿಯದು. ಬಹಳಷ್ಟು ಧ್ಯಾನಕ್ಕೆ ಬಹಳ ಮಹತ್ವ ಕೊಟ್ಟಂತ ಪುಣ್ಯಾತ್ಮರು. ಮೂಲತಃ ಸಮರ್ಥ ರಾಮದಾಸರ ಒಂದು ಕವಲದು. ಅವ್ರು ಅದಕ್ಕೆ ಏನಂತ ಕರುತ್ತಾರ, ನೀವು ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಕರುತ್ತಿರಲೇ ಇದಕ್ಕೆ. ಅದಕ್ಕೆ ಅವ್ರು ಏನಂತ ಕರುತ್ತಾರಂದ್ರ ವಿಮಲ ಬ್ರಹ್ಮಜ್ಞಾನ. ಇದಕ್ಕೆ ಏನಂತಾರ ಅವರು? ವಿಮಲ ಬ್ರಹ್ಮಜ್ಞಾನ. ಆ ವಿಮಲ ಅಂದ್ರ ಆಪೇಕ್ಷೆ ಮತ್ತು ಆಶ್ರಯವಿಲ್ಲದೆ ಯಾವುದು ಸದಾ ಬೆಳಗುತ್ತದೆಯೋ ಅದಕ್ಕೆ ವಿಮಲ ಅನ್ನೋದು. ಅರ್ಥ ಆತಪ್ಪ? ಬುದ್ಧಿಗೆ ಮೆದುಳು ಆಶ್ರಯದ. ನಿಮ್ಮ ಬುದ್ಧಿ ಐತಲ್ ತಲೆ ಅಂದ, ಮನ ಬುದ್ಧಿ ಚಿತ್ತ ಅಂತ ಹಿಂಗೆ ಏನೇನು ಹೇಳ್ತಿರಲ್ಲ. ಬುದ್ಧಿಗೆ ದೇಹ ಅಥವಾ ಮೆದುಳು ಆಶ್ರಯದ. ಅದಕ್ಕೆ ಏನಾರ ಹೇಳಿ ಪಾಸ್ ಆಗ್ಬೇಕು ಅನ್ನೋ ಅಪೇಕ್ಷೆ ಅದ. ಬುದ್ಧಿ ವಿಮಲ ಅಲ್ಲ. ಗೊತ್ತಾಗ್ತಿಲ್ಲ ತಮ್ಮ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಬಿಡಿಸೋತ್ನ್ಯಾಗ ಬುದ್ಧಿ ಜನ ಆಯ್ತನು ತೋರಿಸಿ ಹೋಗಿನೋ ಇಲ್ಲೋ? ಒಳಗೆ ಅಪೂರ್ವ ಸುಮನೋ ಮತ್ತೆ ನಿದ್ರೆ ಎಂದೆನಿಸಿಕೊಳ್ಳುತ್ತಿರುವ 5 ಕೋಶವನ್ನು ಬೇರಿಟ್ಟರಿವ ಕೂಟಸ್ಥರೀನ ವಿಶ್ವ ಸಾಕ್ಷಿಯಾಗಿ ಉಳಿದಿರುವ ಪರಬ್ರಹ್ಮವೆಂದು ಬೋಧಿಸಿದ ಗುರುವೇ ಶರಣೋ ಅಂತ ಹಿಂದೆ ನೋಡಿರಿಲ್ಲ ಅಲ್ಲಿ? ಅಂದ್ರೆ ಸಕಲ ವಸ್ತುಗಳು ಅಪೇಕ್ಷೆ ಮತ್ತು ಆಶ್ರಯದಿಂದ ಕೂಡ್ಯಾವ ಜಗತ್ನ್ಯಾಗ. ಅಪೇಕ್ಷೆ ಮತ್ತು ಆಶ್ರಯವಿಲ್ಲದೆ ಸದಾಕಾಲವಾಗಿ ಕೇವಲ ಪ್ರಕಾಶಮಾನವಾಗಿರುವಂತ ಸದ್ರೂಪ ಅದು ವಿಮಲ ಪರಂ. ಎಲ್ಲಿ ಮಠ ಬಂದೆಪ್ಪ? ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ. ಹೌದಾ? ಇಲ್ಲಿ ಪಲ್ವಿ ಇನ್ನು
ಇನ್ನು ಕೆಳಗಿನಂತೂ ನಿಮಗೆ ಪ್ರಮಾಣ ಗೊತ್ತೈತಿ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದನ್ನ ಕನ್ನಡದ ಮಾಡ್ಯಾರ. ಹೌದು ಹೌದು ಅಲ್ಲಿ ನೀವು ಸಂಸ್ಕೃತನಲ್ಲಿ ಹೇಳ್ತಿರ್ತೀರಿ ನೀವು, ಆದ್ರೆ ಅದನ್ನ ನಿಜಗುಂಡ್ರೆ ಏನ್ ಮಾಡ್ಯಾರ ನಿಮ್ಮ ಸಲುವಾಗಿ ಕನ್ನಡದಲ್ಲಿ ಮಾಡ್ಯಾರ. ಹೌದು ಹೌದಿಲ್ಲ? ಹೌದು ಯಥೋ ವಾಚೋ, ವಾಚೋ ಅಂದ್ರೆ ಮಾತು, ಮನಸ ಅಂದ್ರೆ ಮನಸ್ಸು. ಅದನ್ನ ಅವ್ರ ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಜ್ಯೋತಿ ಬೆಳಗುತ್ತಿದೆ ಅಂತ ಮಾಡ್ಯಾರ ಅವರಲ್ಲಿ. ಹೌದಾ? ಮಾತಿನಿಂದ ಹೆಂಗ ಮೀರೈತಿ ಅಂದ್ರ ತಮ್ಮ, ನಿಮ್ಮ ಮಾತು ಯಾವುದು ಸಾದೃಶ್ಯವೋ ಅದನ್ನು ವರ್ಣಿಸಬಹುದು. ಹೌದು. ಹೆಂಗ ಮಾತಿನಿಂದ ಹೆಂಗ್ ಮೀರೈತಿ ಅನ್ನೋದನ್ನ ಬಿಡಿಸ್ಬೇಕು ನೋಡಿ. ಈಗ ಹೌದು, ಯಾರು ಗಂಡಸರಾದ್ರೆ ಬಿಡಿಸ್ಬಾರ್ರಿ. ಮಾತಿನಿಂದ ಹೆಂಗ ಮೀರೈತಪ್ಪ ಅದು ಅಂತಂದ್ರೆ ಮಾತು ಏನ್ ಮಾಡ್ಬೋದು ನಿಮ್ದು? ಮಾತು ಏನ್ ಮಾಡ್ತದ ಹೇಳೋದು? ಯಾವ್ದು ಸಾದೃಶ್ಯತೆ ಅದನ್ನು ವರ್ಣನೆ ಮಾಡಬಹುದು. ಕರ್ಗಿದ್ರೆ ಕರ್ಗತ್ತೆ ಹೇಳ್ಬಹುದು, ಕೆಂಪಗಿದ್ರೆ ಕೆಂಪಗತ್ತೆ ಹೇಳ್ಬಹುದು. ಬೇಡ ಲಂಚ ಪಂಚ ಕೊಟ್ಟಿವು ಅಂದ್ರೆ ಕೆಂಪ್ ಅಂದ್ ಕರ್ಗ್ ಅನ್ಬಹುದು, ಕರ್ರ ಅಂದ್ ಕೆಂಪಗ್ ಅನ್ಬಹುದು. ಏನಿದ್ರು ಸಾದೃಶ್ಯದಲ್ಲಿ ನಿಮ್ಮ ಮಾತು. ಹೌದು. ಅದೃಶ್ಯದಲ್ಲಿ ಏನೈತಮ್ಮ ನಿಮ್ಮ ಮಾತು? ಇಲ್ಲ. ಈ ಜ್ಯೋತಿ ವ್ಯಕ್ತ ಅಲ್ಲಿದು, ಅವ್ಯಕ್ತ, ವ್ಯಕ್ತಕ್ಕಾದ. ಅಲ್ಲಿ ನಿಮ್ಮ ಮಾತು ಏನ್ರ ಹೇಳ್ಬೋದು ಅನ್ನೋದು? ಇಲ್ಲ. ಹೌದಿಲ್ಲ? ಕಡಿದ ಏನು ಹೇಳ್ಬೋದು ಅಂದ್ರೆ, ಏನೊಂದು ತೋರದ ಅಜ್ಞಾನ ಮಲ್ಲದ. ಇದು ಮುಗಿದ್ಕೊಳ್ಳಿ ಅದ ಶುರುವಾಗತ್ತೆ ನೋಡಿ. ಈಗ ತೋರಿಕೆ ಅಲ್ಲ, ಅದು ಆತ್ಮತತ್ವ. ಹೌದಿಲ್ಲ? ತೋರಿಕೆಯೇ ಇಲ್ಲದ್ರಿಂದ ನಿಮ್ಮ ಮಾತು ಏನ್ ಮಾಡ್ಬೋದು? ಅದು ಹೋಗ್ಲಿ ಬಿಡಿ. ನಿಮ್ಮ ಮನಸ್ಸಾರ ಏನ್ ಮಾಡ್ಬೋದು? ಬಹಳ ನಿಮ್ ಮನಸ್ಸು ಏನ್ ಮಾಡ್ಬೋದು ಹೇಳಿ ಆಯ್ತಮ್ಮ. ಕಾಮಿ ಪುರುಷನೊಬ್ಬ ಕನ್ಯಾ ಹುಡುಕ್ಯಾಡಕ್ ಹೋಗೋಕ್ಕಿಂತ ಮುನ್ನ ಕನ್ಯೆಯ ರೂಪನ್ನು ಕಲ್ಪಿಸಿಕೊಂಡಂತೆ. ದೃಷ್ಟಾಂತ ಏನ್ ಕೊಟ್ಟಿಂತಮ್ಮ ನಿಮಗೀಗ? ಕನ್ಯೆಯ ರೂಪ ಕಲ್ಪಿಸಿಕೊಂಡಂತೆ. ಹುಡುಗ ಕನ್ಯಾ ಸಿಕ್ಕಿದ್ದಿಲ್ಲ, ಅದು ಕನ್ಯಾ ಹುಡುಕ್ಯಾಡಕ್ ಬಳ್ಳಾರಿ ಹೊಂಟತೆ. ಹುಡುಗಿನ ನೋಡಿಲ್ಲವ. ಹೌದು. ಆದ್ರ ಮಂದಿ ಹೇಳುದ್ರ ಮ್ಯಾಗ ಹುಡುಗಿ ನೆಟ್ಟನ ಮೂಗತಿ ಒಳೇನೆ ಹಂಗತಿ ಹಿಂಗತಿ ಅಂತೆ ಅವ್ ಮನಸ್ಸಿನಾಗ ಕಲ್ಪಿಸ್ಕೊತಾನಲ್ಲ. ಹೌದು. ನೋಡ್ಯಾನ ನಾವ? ನೋಡಿಲ್ಲ. ಅಂದ್ರೆ ಎದ್ರಲ್ಲೇ ಕಲ್ಪಿಸ್ಕೊಂಡೀಗವ? ಮನಸ್ಸಿನಿಂದ ಕಲ್ಪಿಸ್ಕೊಂಡ. ಮನಸ್ಸಿನಿಂದ ಕಲ್ಪಿಸ್ಕೊಂಡ ಅಂದ್ರ ಯಾವುದೋ ಒಂದು ಅದೃಶ್ಯ ವಸ್ತುವನ್ನು ಮನದಂತೆ ಕಲ್ಪಿಸಿಕೊಂಡು ಆ ಮನುಷ್ಯ ಹೆಂಗ ತಾನು ಭ್ರಮಿಸ್ತಾನಲ್ಲ. ಹೌದು. ಹಂಗ ನಿಮ್ಮ ಮನಸ್ಸು ಬಹಳ ಆದ್ರ ದೇವ ಅನ್ನೋ ಪದವನ್ನ ಅದು ಹರಿಯೋ ವಿಷ್ಣುವೋ ಶಿವನೋ ರುದ್ರನೋ ಏನೋ ಒಂದು ಆಕಾರ ಕಲ್ಪಿಸಿಕೊಂಡು ಭ್ರಮಿಸಬಹುದೇ ಹೊರತು ಆತ್ಮ ತತ್ವವನ್ನ ನಿಮ್ಮ ಮನಸ್ಸು ನೋಡುದಿಲ್ಲ. ಹೌದು. ಗೊತ್ತಾತಂತಮ್ಮ ಹೆಂಗ ಅನ್ನೋದು? ಕಾಮಿ ಪುರುಷ ಕಲ್ಪಿಸಿಕೊಂಡಿಲ್ಲ ಅಲ್ಲೇ. ಹೌದು ಹೌದು ಹೌದು. ಅವಾಗ ಕನ್ಯಾ ಹುಚ್ಚಿಡದತಿ, ಕನ್ಯಾ ಕಲ್ಪಿಸ್ಕೊಂಡೇನ. ನಿಮಗ್ ದೇವ್ರ ಹುಚ್ಚಿಡದತಿ, ನೀವು ದೇವ್ರ ಕಲ್ಪಿಸ್ಕೊಂಡಿರಿ. ವ್ಯತ್ಯಾಸ ಏನದ ನಿಮಗ? ಅವಾಗ ನೀವೇನ್ ಮಾಡಿದ್ರಿ ಅಂದ್ರೆ ಒಂದು ಗಣಪತಿ ಕಲ್ಪಿಸ್ಕೊಂಡ್ರಿ, ಒಂದು ಸಣ್ಣ ಕಲ್ಪಿಸ್ಕೊಂಡಿರಿ, ಒಂದ್ ಯಾವ್ದೋ ಒಂದ್ ಸೀರೆ ಉಡಿಸೆ ಒಂದು ಶಾಕ್ತೆಯ ದೇವತೆ ಕಲ್ಪಿಸ್ಕೊಂಡಿರಿ, ರೇಷ್ಮೆ ದೋತ್ರ ಉಡಿಸೆ ವಿಷ್ಣು ಅಂದಿರಿ, ಬರ್ಮುಕ್ಕುಳಿಲೆ ಇಟ್ಟ ಶಿವ ಅಂದಿರಿ. ನಿಮ್ಮ ಕಲ್ಪನೆನೋ ನಿಮ್ಗೆ ಯಾವಾಗ ಒಂದಿಟ್ಟು ಅನುಕೂಲ ಆಗೈತೆ, ಜ್ವಾಳ ಫಳ ಬೆಳೆದಾವ, ದೇವ್ರಿಗೆ ರೇಷ್ಮೆ ಅಂಗಿ ಉಡಿಸಿರಿ, ಅವತ್ತಾಕಿಗೆ ಲಕ್ಷ್ಮಿ ಒಂದ್ ಸೀರೆ ಉಡಿಸಿರಿ. ಅವ್ ನಿಮ್ ಮನ್ಯಾನ್ ರೊಕ್ಕನ ಆಕಿ ಮುಂದಿಟ್ರ ಈಕಿ ಲಕ್ಷ್ಮಿ ಅಂತ ಹೇಳಿರಿ ನಮಗ. ನೀವು ದೊಡ್ಡ ಮಂದಿ ಹೇಳ್ಯಾರ, ನಾವ್ ಅದನ್ನ ಪೂಜೆ ಮಾಡ್ಕೊತ ಹೊಂಟಿವಿ. ಎಲ್ಲಿದಾಳ ಲಕ್ಷ್ಮಿ, ಎಲ್ಲಿದಾಳ ವಿಷ್ಣು? ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಗಣೇಶ. ಸಮುದ್ರದಲ್ಲಿ ಬಂದ ತೆರೆಗಳಿಗೆ ಮೇಲು ಕೀಳೆಂಬ ಭಾವದಂತೆ ನಿನ್ನ ಕಲ್ಪನೆ ದೇವತೆಗಳು. ಎಲ್ಲವ ದೇವತೆಗಳು? ಸದಾ ಏಕರೂಪನಾಗಿ ಬೆಳಗುವ ಆತ್ಮತತ್ವ ಒಂದೇ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಂ.
ಈ ರೀತಿ ಮಿಥ್ಯಾರೂಪವಾದ ಜಗತ್ತನ್ನ ನಿಮ್ಮ ಮಾತು ಮನಗಳು ಎಂದಿಗೂ ಬೆಳಗಲೇವು. ಮಾತು ಮನಗಳಿನ್ ಅತ್ತತ್ತ ಅಂದ್ರ ಅದರ ಆಚೆ ಹೌದು ಮೀರಿ ನಿಂತ. ಯಾಕ ಮನಕ್ಕೆ ಮನವಾದದ್ದು ಆತ್ಮ, ನಿಮ್ಮ ಮಾತಿಗೆ ಮನವ ಆತ್ಮತತ್ವ. ಆತ್ಮ ಅದ ಅಂತ ನಿಮ್ಮ ನಾಲಿಗೆ ನುಡಿಯಾಕತೈತಿ, ಆತ್ಮ ಅದ ಅಂತ ನಿಮ್ಮ ಮನಸ್ಸು ಕಲ್ಪಿಸಾಕತೈತಿ. ಹೌದು ಹೌದಿಲ್ಲ? ಹೌದು ಇಂದ್ರಿಯಾಣಿ ಪರಾಂಚಿ ಖಾಣಿ ಕಠೋಪನಿಷತ್ತು. ನಿಮ್ಮ ಸಕಲೇಂದ್ರಿಯಗಳು ಬಹಿರ್ಮುಖವಾಗಿ ಇರುವಂತ ವಸ್ತುಗಳನ್ನು ನೋಡಿ ಅಥವಾ ಏನೋ ಪ್ರೇಮಿಸಿಯೋ ಕಾಮಿಸಿಯೋ ವೈರಿಸಿಯೋ ಏನೋ ಒಂದು ನೀವು ಹೇಳಬಹುದೇ ಹೊರತು ಸಕಲಕ್ಕೂ ಆಧಾರವಾದ ಆತ್ಮನನ್ನ ನಿಮ್ಮ ಮಾತು ಮನಗಳು ಕಾಣಲರಿಯವು. ಸರ್ವಕ್ಕೂ ಆಧಾರವಾದಂತಹ ಜ್ಯೋತಿ ಆಶ್ರಯ ಮತ್ತು ಅಪೇಕ್ಷೆ ಇಲ್ಲದೆ ಬೆಳಗೋಣದರಿಂದ ಅದು ವಿಮಲ ಪರಂ ಅಂತ ಹೇಳಿ ಪಲ್ಲವಿ ಮತ್ತು ಅನುಪಲ್ಲವಿಯಲ್ಲೇ ನಿಮಗೆ ಸಕಲ ಶಾಸ್ತ್ರಗಳನ್ನೇ ತೋರಿಸಿದ್ರು. ಇದನ್ನ 1 ವರ್ಷ ಹೇಳ್ಬೋದು ಇನ್ನ ನಾ ಈಗ. ನೀವು ಬಲ್ಲವ್ರದಿರಿ, ನಿಮ್ ಮ್ಯಾಗ ನಂಬಿ ಬಿಡ್ತನ ಇದನ್ನ, ನನಗೆ ಸಾಕಾಗಿ ಬಿಡುದಿಲ್ಲ ಇದನ್ನ. ನಿಮ್ ಮ್ಯಾಲ ನಂಬಿಕೆ ಐತಿ ನನಗೆ. ನೀವು ಇಷ್ಟು ಹೇಳಿನಿ ಅಂದ್ರೆ ಇದರಿಂದ ನೀವು ಅರ್ಥ ಮಾಡಿಕೊಂಡು ನೀವು ಸದಾ ಕಾಲದಲ್ಲಿ ಆತ್ಮಾನಂದದಲ್ಲಿ ನೀವು ನಿಲ್ತೀರಿ ಅನ್ನುವಂತ ನಂಬಿಕೆ ಇರೋಣದರಿಂದ ಇದನ್ನ ಬಿಡ್ತೇನೆ ಮನೆ. ನುಡಿಯೊಳಗೆ ಏನ್ ಹೇಳ್ತಾ ನಾವಿನ್ನ ಒಂದು ಚಂದನ್ ರೂಪಕ. ಯಾಕೊಂದು ಹೊರಗಣ್ಣಿಗೆ ನಿಮ್ಗೆ ಹೆಂಗ್ ಕಾಣ್ತತ್ತ ಅಂದ್ರೆ ಒಂದು ರೂಪಕ ಕಾಣ್ತತಿ. ಹೌದಾ? ಹೊರಗಣ್ಣಿನಲ್ಲಿ ನೀವು ಒಂದು ಚಿಮಣಿ ಇಡಾಕ ಆ ಹಿಂದ ಚಿಮಣಿ ಇಡಾಕ ತಮ್ಮ ಕಂಬಕ್ಕೊಂದು ಕಟಿ ಇದನ್ನ ಬಡುತ್ತಿದ್ರು, ಒಂದು ಕಾಲ್ದೀಪ್ ಅಂತ ಹೇಳಿ. ಚಿಮಣಿ ಲಾಟನ್ ಇಡು ಮೆಟ್ಟಿದ್ವು ತಮ್ಮ. ಅದಕ್ಕೆ ಅಲ್ಲಿ ಏನ್ ಮಾಡ್ಯಾನ, ಕಂಬದ ದೃಷ್ಟಾಂತ ಕೊಟ್ಟಾನ ನೋಡಲ್ಲ. ಯಾಕಂದ್ರ ನಾ ಹಗರಿದ್ದಾಗ ನಮ್ಮ ಮನ್ಯಾಗ ನಾ ಹಂಗಲ್ಲಿ ಚಿಮಣಿ ಅಲ್ಲೇ ಇಡ್ತಿದ್ನೆ. ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಕಂಬ ದೃಷ್ಟಾಂತ ಗೊತ್ತಿಲ್ಲ ಅದು ರೂಪಕ. ಇಲ್ಲಿ ಕಂಬ ಯಾವ್ದಂದ್ರ ನಿಮ್ಮ ದೇಹವೇ ಒಂದು ಕಂಬಿದು. ಹೌದು. ಶಾಸ್ತ್ರದಲ್ಲಿ ಯಾವ್ದಪ್ಪ ಕಂಬಿಲ್ಲೇ? ದೇಹವೇ ಒಂದು ಕಂಬ. ನಿಮ್ಮ ಜ್ಯೋತಿ ಆತ್ಮರಾಮ ಬೆಳಗುವಂತ ನಿಮ್ಮ ಎದೆ ಮುಟ್ಕೋರಿ, ಅದ ಹಿಂಗ್ ಎದೆ ಮುಟ್ಕೋರಿ, ಹಿಂಗ್ ಚಿಕ್ಕೋರಿ, ಹಿಂಗ ಅಲ್ಲೆಲ್ಲ ನಿಮ್ಗೆ ಹಾರ್ಟ್ ನೋವು ಬರುದಿಲ್ಲ. ನಾ ಹೇಳಿದಂಗ ಮಾಡ್ರಿ. ಯಾಕ ಜ್ಯೋತಿ ಪ್ರಕಾಶ ಆತಂದ್ರ ರೋಗ ತಾಣ ಹೊಕ್ಕತಿ. ನನಗೆ ಯಾಕೆ ಜಡ್ ಬರುದಿಲ್ಲಪ್ಪ ಅಂತಂದ್ರ ನಾ ಅಜ್ಞಾನದೊಳಗೆ ಇರುವುದೇ ಇಲ್ಲ. ಹಿಂಗಾಗಿ ನನಗೆ ದನುನ ಆಗುದಿಲ್ಲ. ಯಾಕ ಸದಾ ಚೈತನ್ಯ ಚಿಮ್ತಿರ್ತತಿ. ಸದಾ ಚೈತನ್ಯ ಚಿಮ್ಮಿದಾಗ ಅಂಗಾಂಗಗಳು ಹುರುಪಿರ್ತಾವ. 300-400 ಕಿಲೋಮೀಟರ್ ಗಾಡಿನೂ ಹೊರತನು, 2-3 ತಾಸು ಉಪನ್ಯಾಸನೂ ಮಾಡ್ತನು, ನನಗೆ ಜೀವನ ಆಗುದಿಲ್ಲ. ಯಾಕೆ ಆತ್ಮ ಚೈತನ್ಯ ಸದಾ ನೀರಿನ ಬುಗ್ಗೆ ಚಿಮ್ಮಿದಂಗೆ ಚಿಮ್ತತೆ ಅದು. ಯಪ್ಪ ಏನಪ್ಪ ಶಿವಧರ್ಮ, ಏನಪ್ಪಾ ಶಬ್ದ ಅದು? ಶಿವಧರ್ಮ. ನಾವು ಇಲ್ಲಿ ತನಕ ಏನ್ ಕೇಳಿವಿ? ಹಿಂದೂ ಧರ್ಮ, ಬೌದ್ಧ ಧರ್ಮ ಅಂತ ಕೇಳಿವಪ್ಪ. ಇದನ್ನ ಕೇಳೇ ಇಲ್ಲ ನಾವು. ಹೊಸದಪ್ಪ ನಮ್ದು. ಇಲ್ಲಿ ತನಕ ಜೈನ ಧರ್ಮ, ಹಿಂದೂ ಧರ್ಮ. ತಪ್ಪು ಮಾತಾಡುವಂತ ಕತ್ತಿಗಳಂದ್ರೆ ನಮ್ಗೆ ಯಾರ ಬೇರೆ ಇರ್ತಾರ. ಎಷ್ಟು ತಪ್ಪು ಮಾತಾಡ್ತೀವಿ ನಾವು. ನಿಜಗೊಂಡ್ರಿ ಎಷ್ಟು ಆನಂದ ಧರ್ಮ. ಶಿವಧರ್ಮ ಅಂದ್ರೆ ಏನಪ್ಪಾ? ಆನಂದ ಧರ್ಮ. ಸದಾ ಕಾಲವಾಗಿ ಹಗಲು ರಾತ್ರಿ ಅನ್ನದೇ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ಕೇವಲ ಬೆಳಕಿನ ರೂಪವಾಗಿ ಪ್ರಕಾಶ ರೂಪವಾಗಿ ಆನಂದವನ್ನೇ ಸೂಸುವ ಧರ್ಮಕ್ಕೆ ಏನ್ ಅನ್ಬೇಕದಕ್ಕ? ಶಿವಧರ್ಮ. ಗೊತ್ತಾಗ್ತಪ್ಪ ಶಿವಧರ್ಮದ ಅರ್ಥ? ಜಾಗ್ರದಲ್ಲಿನೂ ಆನಂದ, ಸ್ವಪ್ನದಲ್ಲಿ ಆನಂದ, ಸುಷುಪ್ತಿಯಲ್ಲಿ ಆನಂದ, ಎತ್ತರದಲ್ಲಿ, ಮರೆವಿನಲ್ಲಿ, ಅರಿವಿನಲ್ಲಿ, ಮಾತಿನಲ್ಲಿ, ಕೃತಿಯಲ್ಲಿ, ಉಸಿರಿನಲ್ಲಿ, ಪ್ರಾಣದಲ್ಲಿ ಏನಿಡುದಪ್ಪ? ಆನಂದ.
ದುಃಖಿಸಾಕ ನೀವು ತಂದದ್ದೇನು ರುದ್ರಪ್ಪ ಇಲ್ಲೇ? ಹೌದು. ಅಲ್ಲೋ ತಮ್ಮ, ನಿಂದ ಏನ್ರ ಕಸ್ಕೊಂಡ ನಾನು? ಏನು ಇಲ್ಲ. ಎದಕ್ ಕಳ್ತೀನಿ ನೀನು? ಏನಾರ ಬರು ಮುಂದ್ ತಂದೀಯ? ಇಲ್ಲ. ಏನು ನಿನ್ನ ದೇಹ ನಿಮ್ಮ ತಾಯಿ ತಂದಿ ಕೊಟ್ಟ ಭಿಕ್ಷೆ. ಹೌದು. ಹೌದು. ನಿನ್ನ ಅಂತಃಕರಣದಲ್ಲಿ ಬೆಳಗುವ ಜ್ಯೋತಿ ಅದು ಪರಮಾತ್ಮನ ಅಂಶ. ಹೌದು. ಹುಟ್ಟಿ ಬಂದ ನಂತರ ಮಂದಿ ದುಡದ ಅನ್ನ ತಿಂದ ಬದುಕಿ ಅಳತಿ ಯಾಕೋ ತಮ್ಮ? ನಿಮ್ಗೆ ಏನು ಕೆಲಸ ಇಲ್ಲ ಅಳುದು? ನಿಂದ ಏನಾರ ತಗೊಂಡಿನೇನು? ಇಲ್ಲ. ನೀ ಏನಾರ ತಂದಿ ಏನು? ಅಂದಿಲ್ಲ. ಹೋಗೋ ಮುಂದೆ ಏನಾರ ಒಯ್ಯಾಮದಿ ಏನು? ಇಲ್ಲ. ಮತ್ ಹಂಗ್ಯಾಕ್ ಮಾರಿ ಸರಿಯಾಗಿ ಹಾಕೊಂಡು ಹೇಳ್ತಿತ್ತಮ್ಮ? ಒಂದ್ ದಿವ್ಸ ರಾತ್ರಿ 12:30 ಆಗಿತ್ತಮ್ಮ. ಮೇಯ್ಸಿತ್ ನನಗ. ನಮ್ಮ ಹಳಿ ಊರ ಹಳಿ ಮಣ್ಣಿನ ಮಟ್ಗಳು ಆ ಮಳಿ ಬಡದ ಮ್ಯಾಲ ನೀರ್ ಸೋರಾಕೈತಿ. ಎಲ್ಲೇ ಅಪಗೋಳು ಮನ್ಕೊಂಡು ಜಗಾಲ್ ಮ್ಯಾಲ. ನಾನು ನಿದ್ದೆ ಹತ್ತಿ ಮನ್ಕೊಂಡ್ಬಿಟ್ಟಿದ್ನಿ. ಕಾಟದ ಮೇಲೆ ಅಪೋಳು ಮನ್ಕೋತಿದ್ರು. ಕಾಲಕ್ಕೆ ಅವ್ರ ಪಾದಕ್ಕೆ ಹಚ್ಚಿ ಮನ್ಕೋತಿದ್ನಿ. ಅವ್ರು ಹೇಳ್ಬೇಕಾದ ಎದಿ ಮೇಲೆ ಪಾದ ಇಡ್ಬೇಕು. ಎದಿ ಮೇಲೆ ಪಾದ ಇಟ್ಕೊಳ್ಳೆ ಗೊತ್ತಾಕಿತ್ತು. ಎದ್ದು ಕೇಳಿ ಬ್ಯಾಟ್ರಿ ತಗೊಂಡ್ ಮತ್ತೆ ಮೂತ್ರ ಕರ್ಕೊಂಡು ಹೋಗಿದ್ನಿ. ಮತ್ತೆ ಅದು ಹೊಳೆ ಕರ್ಕೊಂಡ್ಬಂದು ಮತ್ತೆ ಮಲಗಿಸಿ ಮಚ್ಚರದಾನಿ ಕಟ್ಟಿ ಮತ್ತೆ ಅಲ್ಲೇ ಪಾದದ ಬುಡ್ಕೊಂಡ್ ಮನ್ಕೋತಿದ್ನಿ. ಅವ್ರ ಮೇಲಕ್ಕೆ ಮೂತ್ರಕ್ಕೆ ಎದ್ದು ಕೂಡ ಎರಡೂ ಪಾದ ನಾನು ಎದಿ ಮೇಲೆ ಕೊಂಡಿರ್ತಿದ್ವು. ಅದು ನೀರು ಸೊರಕತ್ತಿ ಎಬ್ಸಿದ್ರ ಮೇಲಕ್ಕೆ ನನ್ನ ಎಬ್ಸಿದ್ರೆ ನಾ ಏನನ್ನಿ ಯಪ್ಪ ಒಂದಿಟ ತೆಳಗೆ ನಿಂತ ನೀವು ಬ್ಯಾಟ್ರಿ ಹಿಡೀರಿ. ನಾನು ಮುಚ್ಚನಕ್ಕೆ ಹಿಡ್ಕೊಂಡು ಮ್ಯಾಲ ಹತ್ತೆ. ಮ್ಯಾಲ ಇರಿವಿ ಗುದ್ದು ಬಿದ್ದಿರ್ತಾವ. ಗುದ್ದು ತುಳುತನ ಮಾಳಿಗೆ ಮೇಲೆ ಹತ್ತೆ ಅತ್ ನಾ ಎಣ್ಣೆ ಅಷ್ಟೊತ್ತಿಗೆ ನೀರು ಸೋರಿ ನಮ್ದು ಗಾದಿ ಪಾದಿ ಎಲ್ಲ ಹಾಡಾಗಿದ್ದು. ಅಂತ ಕತ್ತಲ ನಮ್ಮ ಫೋನ್ ಹಾಕರು. ಸರ್ ರಾತ್ರಿ ಸರ್ವಜ್ಞಾಗ ಸೈತಮ್ಮ ಕೆಟ್ಟ ಕತ್ತಲಾಗ ಅವ್ರ ಮುಖ ಒಂಥರ ಬೆಳಕಿನಾಗ ನೋಡಿದ್ರೆ ಹೆಂಗ್ ಕಾಣ್ತಿತ್ತಲ್ಲ ಹಂಗ ಕತ್ತಲ್ದಾಗೂ ಹಂಗ ಕಾಣ್ತಿದ್ರು ಅವರು. ನಲ್ಕ ನಾಕರು. ಯಾಕೆಪ್ಪ ಅಂತಂದೆ. ನೀನ ಗೌಂಡಿ ಅನ್ಲೆ ಅಂದ್ರು. ಯಾಕೆಪ್ಪ ಅಂತ. ಅವು ಮಠ ಕಟ್ತಾವು ಮಠ ಬೀಳ್ತಾವ. ಏನಂತ? ಮಠ ಕಟ್ತಾವ ಮಠ ಬೀಳ್ತಾವ. ಇಲ್ಲಿ ಸೋರೈತಿ ಅಥವಾ ಸೋರಿಲ್ಲ. ಅಲ್ಲಿ ಅಲ್ಲಿ ಮಣ್ಕೊಂಡು ಎದ್ದು ಹುಚ್ಚ. ಇದು ಮುಂದೆ ಮಠ ಅಲ್ಲಿದೆ, ನಮ್ದ ಮಠ. ಮುಂದೆ ಮಠ ಸುದ್ದಿ ಅಲ್ಲಿದೆ. ಹೌದಪ್ಪ, ಕುರ್ಚಿ ಮಠದ ಮಣ್ಕೊಂಡಿದ್ದೀವು. ಅದಿದ್ರೆ ಏನು ಬಿದ್ರೆ ಏನು ಹಂಗೈತೇನ? ಇಲ್ಲ, ಸ್ವಂತ ನಮ್ಮ ಮಠ ಇದೆ. ಸ್ವಂತ ಅವ್ರ ಮಣ್ಕೊಳ್ಳೋ ಗಾದಿ ಪಲಂಗ ಮಗಲ್ ಅಂಟಿಸೂರಿ ಪುಸ್ತಕ ಅದ್ರ ಮೇಲೆ ಸೋರಾಕತ್ತೈತಿ. ಅದಕ್ಕೆ ಅವ್ರು ಏನಂತಾರ ನಮಗೆ ಎದಕ್ ಬೇಕು? ಇಲ್ಲಿ ಚಾತತಿ ಅಲ್ಲಿ ಕುಂಡ್ರೆ ಅದು ಬಿತ್ತಪ್ಪ ಅಂದ್ರೆ ಮುಂದಿನವ್ರಿಗೆ ನಡಿ. ಏನಂತಿತ್ತಮ್ಮ ಇಂಥವ್ರಿಗೆ ಅಂದ್ರ ಆ ಆತ್ಮಾನಂದದ ಬಗ್ಗೆ ಹೆಂಗ್ ಸುಡ್ತಿರ್ಬೇಕು ಹೇಳ ಆತಮ್ಮ. ಹಾಗೇ ಆನಂದದಿಂದಲೇ ತುಂಬಿಕೊಂಡಂತ ಈ ಕಂಬ ರೂಪವಾದ ದೇಹದಲ್ಲಿ ಪಣತ್ ಯಾವ್ದಪ್ಪ ಇಲ್ಲೇ ಅಂದ್ರೆ ರೂಪಕದಲ್ಲಿ ಬರದಾನ ಸುವಿವೇಕ. ಎಲ್ಲೈತಿ ಪದ ಸುವಿವೇಕ. ವಿವೇಕ ಅಂದ್ರೆ ಏನಂದ್ರೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರದು, ಇದು ವಿವೇಕ ಇರೋದು. ಇಲ್ಲೊಂದು ವಿಚಿತ್ರ ತೋರಿಸ್ತು ನೋಡಿ ನಿನಗೆ. ಇಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಅಂತ ಇಂಗ್ಲಿಷ್. ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು. ಇದಕ್ಕೆ ಏನ್ ಅನ್ಬೇಕಿದು? ವಿವೇಕ ಇದೆ. ವಿವೇಕ ಇದೆ, ಹೌದಲ್ಲ? ಹೌದಿಲ್ಲ? ಸುವಿವೇಕ ಅಂದ್ರೆ ಯಾವುದು ಮಾಡಬಾರದು ಅಂತ ಐತಾರ ಅದನ್ನೂ ಕೂಡ ಭಗವದ್ ರೂಪದಿಂದ ನೋಡುದು. ಇಲ್ಲಿ ನೋಡ್ಕೋ ಎಷ್ಟು ಮಜಾ ಆಯ್ತಮ್ಮ ಇದು.
ಹೌದು ಹೌದು ಸುವಿವೇಕ ಬೇರೆ ವಿವೇಕ ಬೇರೆ. ಹೌದು ಇಲ್ಲಿ ತನಕ ನಿಮ್ಗೆ ಏನ್ ಹೇಳೈತಪ್ಪ ಅಂತಂದ್ರ ವಿವೇಕ ಚೂಡಾಮಣಿ ಹೇಳೈತೆ. ಅಲ್ಲಿ ಏನಿತ್ತು ನಿಮಗ ಮಡಿ ಮೈಲಿಗೆ ಡೂಸ್ ಡೋಂಟ್ಸ್, ವೈದಿಕ ವೈದಿಕ, ವೇದ ವಂದಿತ ವೇದ ನಿಂದಿತ ಅಂತ ಎಲ್ಲಿ ತನಕ ಇತ್ತಂದ್ರ ಎಲ್ಲಿ ತನಕ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಆಗಿದ್ದಿಲ್ಲೋ ಅಲ್ಲಿ ಮಠ ಇತ್ತದ. ಹೌದು ದೃಢಾಪರೋಕ್ಷ ಬ್ರಹ್ಮಜ್ಞಾನದಿಂದ ಸರ್ವ ಜಗತ್ತೆಲ್ಲವೂ ಬ್ರಹ್ಮಮಯವಾಗಿ ತೋರುವಾಗ, ಸರ್ವ ಜಗತ್ತವು ಚೈತನ್ಯವಾಗಿ ತೋರುವಾಗ ಶೂನ್ಯ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ ಅದು ನೋಡಿಸು ವಿವೇಕಾನಂದ. ಹೌದು 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 ಏಕಾಂತರ ಕಥೆ ಹೇಳ್ತಿರ್ತಿರಲ್ಲ. ಹೌದು ಸುವಿವೇಕಂದ್ರೆ ಏನು? ಶ್ವಾನದಲ್ಲಿಯೂ ನಾಯಿಯಲ್ಲಿಯೂ ಕತ್ತೆಯಲ್ಲಿಯೂ ಆನೆಯಲ್ಲಿಯೂ ಪಂಡಿತನಲ್ಲಿಯೂ ಬ್ರಾಹ್ಮಣನಲ್ಲಿಯೂ ಒಂದೇ ಕಂಡವ. ಹೌದು ವಿವೇಕ ಅಂದ್ರೆ ಏನಪ್ಪಾ ಅಂದ್ರೆ ಅದರಲ್ಲಿ ಅನಿತ್ಯ ಭಾಗವನ್ನು ತೆಗೆದು ನಿತ್ಯ ಭಾಗವನ್ನು ಅಷ್ಟ ಗ್ರಹಣ ಮಾಡೋದಕ್ಕೆ ವಿವೇಕ ಅಂತಾರ. ಹೌದು ಹೌದು ಇಲ್ಲಿ ಬಿಡುದು ಹಿಡುದು ಐತಿಲ್ಲ, ದಗದ ಐತಿಲ್ರಿ, ಕರ್ಮ ಐತಿಲ್ಲಿ. ಹೌದು ಹೌದು ಆದ್ರೆ ಸುವಿವೇಕದಲ್ಲಿ ಬಿಡುದು ಹಿಡುದು ಅಂತ ವಸ್ತುವೇ ಇಲ್ಲ. ಹೌದು ಸರ್ವವು ಬ್ರಹ್ಮಮಯ. ಹೌದಿಲ್ಲ? ಅವನ ಹೃದಯ ಹೆಂಗಾಗಿತ್ತಮ್ಮ? ಅವನ ಹೃದಯ ಹೆಂಗತ್ತಮ್ಮ? ಅದು ಸರ್ವ ಬ್ರಹ್ಮಮಯಂ. ವಿವೇಕ ಹೃದಯಾಬ್ಜ ಫನತೆ ಫನತೆ ರೂಪಕ್ ಮಾಡ್ಯಾರ ನಾವು. ಈ ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಫನತೆಗಳು ಆತಮ್ಮ. ಈ ಹೊರಗ ಈ ಪಣತಿಗೆ ನೀವು ತುಪ್ಪ ಪಪ್ಪ ಹಾಕಿಡ್ತಿರಲ್ಲ ಏನ, ಅದು ಸುಟ್ಟಂಗ ಎಣ್ಣೆ ಸೌತತೆ, ಬತ್ತಿ ಕರಿಬೀಳ್ತತೆ ಅಲ್ಲಿ. ಹೌದು ಕತ್ತಿಲ್ತಮ್ಮ ಇಲ್ಲಿ ಆಗತ್ತದ. ಅದ್ರ ಒಂದ್ ಪಣತಿ ಹಚ್ಚಿಟ್ರಿ ಅಂದ್ರೆ ಎಣ್ಣೆ ಸೌತತಿ, ಬತ್ತಿ ಕರಿಬೀಳ್ತತಿ. ಹೌದು ಅದು ಇಲ್ಲೊಂದು ವಿಚಿತ್ರ ಐತಿ, ಸವ್ಯ ಅದ. ತಿಮ್ಮ ಇಲ್ಲಿ ತೈಲ ಯಾವ್ದಪ್ಪ ಅಂದ್ರ ರಸ 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 ಪ್ರೇಮ ಪೂರ್ಣ ಭಕ್ತಿ. ತೈಲ ಯಾವ್ದಪ್ಪ ಇಲ್ಲಿ? ಪ್ರೇಮ ಯಾವ್ದಪ್ಪ ಇಲ್ಲಿ? ಅದ್ ಹೆಂಗ್ ಬರ್ದ ನೋಡಲ್ಲ, ರಸ 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 ಅಂತದು. ರಸ ತೈಲ ಅಲ್ಲಿ ಹೆಂಗ್ ಬರ್ದ ನೋಡ. ರಸ ರಸ ಅಂದ್ರೇನು? ಪ್ರೇಮ ಪ್ರೇಮ ಪ್ರೇಮ. ಈಶ್ವರನ ಸೃಷ್ಟಿಯಲ್ಲಿ ಹುಟ್ಟಿದಂತಹ ಸಕಲ ಜೀವಿಗಳು ಇವು ನನ್ನ ಸ್ವರೂಪವೇ ಅದಾವ. ಏನಪ್ಪ ರಸ ಇಲ್ಲೇ? ರಸ ಏನಪ್ಪ ಇಲ್ಲೇ? ಸಕಲ ಜೀವಿಗಳು ನನ್ನ ಸ್ವರೂಪವೇ. ಈ ಅಲ್ಲಿ ಎನಗಾದ ಬಸವನವ್ರು ಭಾಳ ಚಂದ, ಎನಗಾದ ಆಗೇನು ಅವಗಾದ ಚೀಗೇನು ಅಂತ ಬರ್ತಾರೆ. ಅಂದ್ರೆ ಸಕಲ ಜೀವಿಗಳಲ್ಲೇ ನಾನೇ ಇದ್ದೇನೆ. ಆಗೇತೋ ನಡೆದತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಕಥೆ ಹೇಳ್ತಾರೆ ದೊಡ್ಡವರು. ಸಿದ್ಧಾರೂಢ ಪೂರ್ಣ ನಶಿಕರೆ 4 ಸುಮಾರು ಮಂದಿ ಬಂದು ಬಡುತ್ತಿದ್ರಂತ. ಯಾರೋ ಒಬ್ರು ನಿನ್ನಂತ ಪ್ರೇಮ ಶಿಷ್ಯ ಬಂದ್ ಕೇಶಪ್ಪ ನಿಮ್ಗೆ ವಾಕ್ಸಿದ್ದ ಐತಿ, ಅವ್ರಿಗೆ ಶಾಪ ಕೊಟ್ಟು ಸುಟ್ಟು ಬಿಡ್ರಿ ಅವ್ರನ್ನ ಅಂದ್ರಂತ. ಅವಾಗ ಅಪ್ಪಗಳು ಅಂದ್ರಂತ, ಏನು ಹುಚ್ಚ, ನನ್ನ ಕಣ್ಣಾಗ ನಾನ ಬಳ್ಳು ಚುಚ್ಚಿಗಳೇನು? ಏನಂದ್ರು ಅವರು? ಏನಂದ್ರು? ನನ್ನ ಕೈಯಾಗ ನಾನೇ ಬಳಸಿಕೊಳ್ಳ. ಅಲ್ಲೋ, ಅವರು ನನ್ನ ಸ್ವರೂಪವೇ ಇದ್ದಾರೆ. ಎಷ್ಟು ಹೊಸ ರಸ ಹೆಂಗ್ ಸೋರ್ತಿರ್ಬೇಕದು. ಬಡಿಗೆ ತಗೊಂಡು ಬಡುತ್ತಾರಲ್ಲೇ ಬಂದವ್ರ. ಆದ್ರೆ ಅವ್ರು ಅಪೋಳ ಏನಂತಿದ್ರಂದ್ರೆ, ನಿಮಗೆ ಸದ್ಬುದ್ಧಿ ಬರ್ಲಿ, ನೀವು ಸುಟ್ಟು ಹೋಗ್ರಿ ಅಂತ. ಎಲ್ಲವ್ರೆ ರಸ ಸೋರಾಕತೈತಿ ನೋಡಲ್ಲಿ. ಏನೋ ಆತ್ಮನ ಪ್ರೇಮ ತುಂಬಿದ ರಸ, ಆನಂದ, ಆತ್ಮನಲ್ಲಿರೋ ಆನಂದದಿಲ್ಲ, ಆನಂದ ಲಕ್ಷಣ ಐತಿಲ್ಲ ಅಲ್ಲಿ. ಆ ಆನಂದವು ಏನಾಗೈತಿ, ರಸವಾಗಿ ಸೋರಾಕತೈತಿ.
ಶಿಲುಬೆಗೆ ಕ್ರಿಸ್ತನನ್ನ ಶಿಲುಬೆಗೆ ಏರಿಸ್ತಿದ್ರು. ಒಂದು ಮರದ ಹಲಿಗೆಗೆ ನಿಂದಿರಿಸಿ ದೊಡ್ಡ 6 ಇಂಚಿ ರಾಪ್ಟರ್ ಮಳಿ ತಗೊಂಡು ಎಡ್ಡು ಕೈಗಳಿಗೆ ನಾಡಿ ಅಂತೇಳಿ ಬಡದು, ಮನಕೈಗೆ ಬಡದು, ಕೋಟಿಗೆ ಬಡದು, ಎಲಿಗೆ ಬಡುತ್ತಿದ್ರು. ಬಡಿಯುವಾಗ ರಕ್ತ ಯಾತನೆಯಿಂದ ಬರುವ ಕಣ್ಣೀರಿನ ಜೊತೆ ಏನಂತಿದ್ದ ಅಂದ್ರೆ, ಪುಣ್ಯಾತ್ಮ ಪಾಪ ಅವ್ರಿಗೆ ಜ್ಞಾನ ಇಲ್ಲ, ಪರಮಾತ್ಮ ಕ್ಷಮಿಸು ಅಂದ್ರೆ ಏನಾಗತ್ತಿತ್ತಮ್ಮ ಅಲ್ಲಿ? ಆತ್ಮರಸ ರಸ ಸೊರಕತ್ತೈತೆ. ಆ ಪ್ರೇಮ ರಸಕ್ಕೆ ನಮ್ಮ ಸಂಯೋಗ ಐತಿ. ನಮ್ಮವ್ವ 80-85 ವರ್ಷ ಆಗ್ಯಾವ ಅವ್ರದ್ದು. ನಮ್ಮವ್ಗೆ ನನಗೆ ಇಷ್ಟ ಆಗ್ಯಾವ ಅಂದ್ರೆ ಮತ್ತೆ ಒಂದು 88 ಅದು ಬೇಡನ. ಆಕೆ ಇಲ್ಲೇ ನಮ್ಮ ಮನೆ ಪಕ್ಕದಾಗ ಒಂದು ನಮ್ಮ ತಮ್ಮನ ಮನೆಯೊಳಗೆ ಇರ್ತಾತಮ್ಮ ಆಕೆ. ಇವತ್ತು ನಾ ಮುದುಕಾಗಿ ನಿಲ್ತಮ್ಮ ಈಗ. ಆದ್ರ ಆಕಿ ತಲೆಯೊಳಗೆ ಏನಪ್ಪಾ ಅಂತಂದ್ರೆ, ನಾ ಇನ್ನೂ ಆಕಿ ತೊಡಿ ಮೇಲೆ ಮಲ್ಕೋಬೇಕು. ಪ್ರೇಮರಸ ಆಕಿ ಏನಾರ ಒಂದಿಟ್ಟು ಕಣ್ ಕಾಣ್ಲಾರ್ದಕ್ಕ ಹಂಗ ಪಲ್ಯ ಮಾಡೋ ಹೊತ್ನಾಗ ಏನ್ ಮಣ್ಣು ಹಾಕಿರ್ತಾಳೋ, ಏನ್ ಉಳ್ಳಾಡಿ ಸೊಟ್ಟೆ ಆಗಿರ್ತಾಳೋ ಹಾಕಿರ್ತಾರ. ಅದನ್ನ ತಿನ್ನ ಮುಂದೆ ಭಯಂಕರ ರುಚಿಯಾಗೈತವ, ಹಿಂಗ್ ಮಾಡಾಕ ಬರುದಿಲ್ಲ ಇವ್ರಿಗೆ. ನನ್ನ ಹೆಂಡತಿನ ಬೇಯ್ಬೇಕು. ಭಯಂಕರ ಖುಷಿ ಆಕತ್ತಕ್ಕೆ, ಭಯಂಕರ ಖುಷಿ. ಆಕಿ ಇಷ್ಟೇ ಮನ್ಕೊಂಡಾಕಿ ಹೇಳಾಕ ಬರುದಿಲ್ಲ ಹಂಗ ಒಬ್ಬಾಕಿಗೆ. ನಾನು ಹೋಗಿ ಹಸು ಆಗೈತೆ ಅಂದ್ ಬಿಡ್ಬೇಕು. ಇವಾಗ ನನಗೆ ಹಸು ಆಗೈತೆ ಅಂದ್ ಬಿಟ್ನಿ ಅಂದ್ರ ಆಕಿ ಎಲ್ಲಿ ಶಕ್ತಿ ಬರ್ತೈತೋ ಏನೋ, ಆ ಕಾಟಾದ ಮ್ಯಾಗಿಂದ ಎದ್ದಾಕಿನ ಅಡಿಗೆ ಒಣಗೆ ಹೋಗ್ಬಿಡ್ತಾವ. ನಾವು ಹೋಗಿ ಯಾಕೆ ಬರುದಿಲ್ಲ, ಡಾಕ್ಟರ್ ಬಂದ್ರು ಹೇಳುದಿಲ್ಲ. ಹಸು ಆಗೈತಿ ಅಂತ ಅನ್ನಿ ಅಂದ್ರ ಆ ಪ್ರೇಮ ರಸ ಏನ್ ಮಾಡ್ತಂದ್ರ ಆ ಮುದಿದೇಹದಲ್ಲಿ ಶಕ್ತಿ ಕೊಟ್ಟು ಬಿಡ್ತೈತ್ ನೋಡ್ರ. ಆ ಡಾಕ್ಟರ್ ಅದನ್ನ ಅಂತಾರ ಅವ್ರನ್ನ ಅಲ್ಲಿ ಏನಿಲ್ಲ ಸುಮ್ಮನೆ ಶಾಸ್ತ್ರಿ ಅವ್ರು ಬಂದ್ ಕೇಸ್ ಒಂದಿಟ ಮಾರಿ ಸ್ನಾನ ಮಾಡಿಬಿಡ್ಲಿ ಎದ್ದ ಬಿಡ್ತಾರ. ಸರಿಯಾದ ಹೆಂಗ ಸಂಸಾರ ಮಾಡುವ ಕಾಮಕಾಲದಲ್ಲಿ ಹುಟ್ಟಿದ ಮಕ್ಕಳ ಮೇಲೆ ನಿಮ್ಮ ಪ್ರೇಮ ಹೆಂಗೈತೋ? ನಿಮ್ ಮಕ್ಕಳ ಮೇಲೆ ಯಾಕೆ ಪ್ರೇಮ ಮಾಡಕತ್ತೀರಿ ನೀವು? ಕಾಮದಿಂದ ಹುಟ್ಟ್ಯಾವ. ನಿಮ್ಮ ಕಾಮದಿಂದ ಹುಟ್ಟಿದ ಮನೆ, ಕಾಮದಿಂದ ಕಟ್ಟಿದ ಮನೆ, ಕಾಮದಿಂದ ಹಿಡಿದ ಹೊಲ, ಕಾಮದಿಂದ ಹುಟ್ಟಿದ ಮಕ್ಕಳು, ಕಾಮದ ಪ್ರೇಮಿಯಾದ ಹೆಂಡತಿ ಸಲುವಾಗಿ ನೀವು ಏನೆಲ್ಲ ನೀವು ಕಷ್ಟಪಡ್ತೀರಿ ಇಲ್ಲ ನೀವು. ಹಂಗೆ ಸಕಲ ಜೀವಿಗಳಲ್ಲಿಯೂ ನಿಮ್ಮ ಭಾವ ಇತ್ತಪ್ಪ ಅಂದ್ರ ಸವೆಯದ ಸದ್ಭಕ್ತಿ ನೋಡ್ಪ. ರುದ್ರಣ್ಣ, ಶಿವಕಾರುಣ್ಯ ಸ್ಥಳದಲ್ಲಿ ಒಂದು ಪದ ಬರೆದಾರ ನಿಜಗುಂಡು. ಮಂದಮತಿ ಕಂಡ ಕೆಲಸವನ್ನ ರಸದೆಸಗುವ ಹಾಗೆ ಗುರು ಸೇವೆಯೊಳಗೆರಗ ಅಭಿರತಿಯನ್ನು ಎನ್ನೊಡಲಿಗೆಯೋ ಅಖಿಲೇಶ ಜಿತಜನನಿಧಿಕೋಶ ಜಿತ ಪಂಚವಿಧ ಪಾಶ ಬೇಗ ಕುರುಣಿಸೋ. ಮಂದಮತಿ ಮೂರ್ಖ ಮನುಷ್ಯ ಮಡದಿ ಮಕ್ಕಳನ್ನು ಸುಖವಾಗಿಡಬೇಕು, ಆ ಹುಟ್ಟಿದ ಮಕ್ಕಳನ್ನು ದೊಡ್ಡ ಆಫೀಸರ್ ಮಾಡಬೇಕು, ಇವರಿಗೆ ಮನೆ ಕಟ್ಟಿಡಬೇಕು, ಇವ್ರಿಗೆ ಒಂದು LIC ಮಾಡಬೇಕು, ಇವ್ರಿಗೆ ಒಂದಿಷ್ಟು ಬಂಗಾರ ಬೆಳ್ಳಿ ತಂದಿಡಬೇಕು ಅಂತ ಹಗಲು ರಾತ್ರಿ ತನ್ನ ದೇಹವನ್ನು ದಂಡಿಸಿ, ಹೌದಿಲ್ಲ? ರಾತ್ರಿ ಊಟ ಮಾಡ್ತಾರಲ್ಲ ಜಿಂದಾಲ್ನಾಗ. ಎದಕ್ ಮಾಡ್ತಾರಮ್ಮ ಅವರು? ತಮ್ಮ ಮಕ್ಕಳಿಗೆ ನಿಮ್ಮ ಮಠದಿಂದ ಸ್ಮೈರ್ ಆರ್ಸಕ್ ಹೋಗಾರಲ್ಲ ಕಲ್ ಮಣ್ಣಾಗಲ್ಲಿ, ಎದಕ್ ಮಾಡ್ತಾರಮ್ಮ ಅವರು? ಹೆಂಗ ಹೆಂಡತಿ ಮಕ್ಕಳನ್ನ ಸುಖವಾಗಿಡ್ಬೇಕಂತ ಮೈನ್ಯಾಗ ಹೋಗಿ ಮೂಗಿನ್ಯಾಗ ಕಿನ್ಯಾಗ ಕಣ್ಣಾಗ ಮಣ್ಣು ತುಂಬಿದ್ರು ಬಿಡದ ಕೊಡ್ತಾರ ನೋಡ್ ಗುಡ್ಡ. ಹೌದಿಲ್ಲ? ಎಷ್ಟು ಚಂದ ಬರ್ದಾರ. ಮಂದಮತಿ ಅಂದ್ರೆ ಮೂರ್ಖ ಸೊಳೆ ಮಗ, ಕಂಡ ಕೆಲಸವನ್ನು ಅಂದ್ರೆ ಇದ್ರ ಮುಂದೆ ಬರ್ದಿರ್ತಾರೆ. ಇಲ್ಲಿ ಪೈಕಾನ್ ತೊಳೆಯೋರ ಫೋನ್ ನಂಬರ್ ಬರ್ದಿರ್, ಎಷ್ಟು ಅವ್ರಿಗೆ ಪ್ರೀತಿ ಇರ್ಬೇಕು ಪೈಕಾನ್ ತೊಳೆಯಾಕ. ಎಲ್ಲ ನಿಮ್ ಮಠ ಬಿಟ್ಟು ಹೊರಗೆ ಬಂದು ನೋಡ್ರಿ ನೀವು, ಎಲ್ಲಾ ಕಡೆ ಬರ್ದಿರ್ತಾರ ಪೈಕಾನಿ ಟ್ಯಾಂಕ್ ಕ್ಲೀನರ್ ನಂಬರ್.
ಏನ್ ಮಾಡೋರು ಕೆಲಸ ಅವರು ಪೈಖಾನೆ ತೊಳೆ ಎದಕ್ ತೊಳ್ತಾರ ತಮ್ಮ ಪೈಖಾನೆ ಅವರು ನಮ್ ಪೈಖಾನೆ ತುಂಬೈತಿ ತೊಳ್ತಾರನ ಇಲ್ಲ ಎದಕ್ ತೊಳ್ತಾರ ತಮ್ಮ ಹೆಂಡತಿ ಮಕ್ಕಳು ಸಭಾಗತಿ ತನ್ನ ಹೆಂಡತಿ ಮಕ್ಕಳ ಸಲುವಾಗಿ ಮಂದಿ ಮುಕ್ಕಳಿ ತೊಳೆದಂಗ ತನ್ನ ಹೆಂಡತಿ ಮಕ್ಕಳು ತನ್ನ ದೇಹದ ತನುವಿಗಾಗಿ ಪಡಬಾರದ ಕಷ್ಟಪಟ್ಟು ಮಾಡಬಾರದ ಪಾಪ ಮಾಡಿ ಹಿಡಿಬಾರದ ಲಂಚ ತಿಂದು ಪಾಪವನ್ನು ತನ್ನ ತಲೆ ಮೇಲೆ ಕಟ್ಟಿಕೊಂಡು ಅವ್ರಿಗೆ ಹೆಂಗ ಅಸ್ಕಿ ಮಾಡಕ್ ಅಡ್ಡಾಡ್ತೀಯಾರ ಹಂಗ ಲೋಕದ ಜನರ ಕ್ಷೇಮವನ್ನು ಬಯಸ್ತಿದ್ದಿ ಅಂದ್ರ ಅದು ಸವೆಯದ ಸದ್ದು ಭಕ್ತಿ ರಸ ತೈಲ ತೀವಿದ ಪ್ರವಿಮಲ ಕಳೆ ಎಂಬ ಒತ್ತೆವೆಡಿದು ದಿವ್ಯೇ ಆಯಪ್ಪ ಪ್ರವಿಮಲ ಕಳೆ ಅದು ಹಂಗ ಬೆಳಗಿನ ಸೂರ್ಯನಿಗೆ ಮಧ್ಯಾಹ್ನ ಸೂರ್ಯ ದನದ ಒಂದಿಟ್ಟು ಮಬ್ಬಕ್ಕನ ಇಲ್ಲ ಅದು ಹೆಂಗ ಹೊತ್ತಿಗಿರ್ತದ ಹಂಗ ಪ್ರಖರವಾದ ಬಿಸಲು ನಿಮಗೆ ಹೆಂಗ ಹೊಡಿತೈತಲ್ಲ ಹಂಗ ನಿಮ್ಮ ಆಯುಷ್ಯದೊಳಗೆ ಏನಾಗಬೇಕು ದಿನದಿಂದ ದಿನಕ್ಕೂ ನಿಮ್ಮ ಜ್ಞಾನದ ಪ್ರಖರತೆ ಅದು ಇನ್ನೂ ಜನಸೇವೆಯಲ್ಲಿ ಎದರ ತೊಡಗಬೇಕಮ್ಮ ಅದು ಜನಸೇವೆಯಲ್ಲಿ ಧನು ಆತ ಬಿಡಪ್ಪ ನಮ್ಗೆ ಯಾಕೆ ಬೇಕನ್ಬೇಕಣ ಇಲ್ಲ ರಾತ್ರಿ 4 ಗಂಟೆಗೆ ಕೊಪ್ಪಳಪ್ಪ ಅವರು ಮಂದಿ ಮುಕ್ಳಿ ತೊಳ್ತಾರ ರಾತ್ರಿ 4ಕ್ಕೆ ತಮ್ಮ ಲಕ್ಷ ಗಂಟ್ಲೆ ಮಂದಿ ಒಂದ ಕಡೆ ಉಚ್ಚಿ ಹೋದ್ರ ಅದು ಎಷ್ಟು ನಾರ್ತಿರ್ಬೋದು ಹೇಳಲ್ಲ ಅಂದಾಜ ಅದನ್ನ ಕೈಲೇ ಬಳುತ್ತಾರ ರಾತ್ರಿ 4ಕ್ಕೆ ಉಚ್ಚಿ ಹೋದವ್ರು ಹೋಗಿ ಮಣ್ಕೊಂಡ್ರಿ ಆದ್ರೆ ಒಬ್ಬ ಬಂದು ನಿಮ್ಮ ಉಚ್ಚಿ ಬಡಿಯಾಕತ್ತೇನ ಒತ್ತಿ ಬಿಡಿದು ಏನ್ ಹೆಂಗ್ ತಮ್ಮ ಅದು ಒತ್ತಿ ಹಿಡಿದು ಕಸಿರ್ಕೊಂಡು ಹೊಕ್ಕನಂದ್ರು ಹಿಡ್ಕೋತಿರಿಲ್ಲ ನೀವು ಗಟ್ಟಿ ನಿಂಗೆ ಹೋಗ್ಬೇಡ ಅಂತ ಹೇಳಿ ಹೌದು ಹೆಂಗ ಏಂತಿ ಬಡದಾಡಿ ಕಸರಿಕೊಂಡ ಮಕ್ಕಳು ಬಡದಾಡಿ ನೀನು ಅಲ್ಲಿ ಅಂತ ಹೋದ್ರು ಹೋಗ್ಬೇಡ್ರು ಯಪ್ಪ ಹಿರಿಯಾರನ್ನ ಕುಡಿಸ್ತಿರಲ್ಲ ಹಂಗ ಸಕಲ ಜೀವಿಗಳನ್ನ ಉಂಡು ಹೋಗ್ರಿ ಮಣಕೂರಿ ನೀವು ತಿನ್ರಿ ನೀವು ಪ್ರೇಮವಾಗಿರ್ರಿ ನೀವು ಸಂತೋಷವಾಗಿರ್ರಿ ಅಂತ ನಿಮ್ಮ ಹೃದಯದೊಳಗೆ ಪುಟ್ಟುತ್ತಿತ್ತು ಅಂದ್ರ ಆ ಜ್ಯೋತಿ ಬೆಳಗುತ್ತಿದೆ. ಹೌದು. ನಮಸ್ಕಾರ. ನಮಸ್ಕಾರ.